ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಬಹಳ ಚಿಕ್ಕವರಾಗ್ತೀವಿ. ಸರ್ ನೀವು ಗ್ಲಾಸ್ ತೆಗೆದು ಅವ್ರ ಬಗ್ಗೆ ಮಾತಾಡ್ತಿದ್ದೀರಂದ್ರೆ ಸೊ ಇದರಲ್ಲೇ ಗೊತ್ತಾಗುತ್ತೆ. ನನ್ನ ಲೈಫಲ್ಲಿ ಆದಂಥ ಒನ್ ಆಫ್ ದ ಬೆಸ್ಟ್ ಥಿಂಗ್ ಅಂದರೆ ಅವ್ರದ್ದೊಂದು ಫೋಟೋ ಕೊಟ್ಟರು ನನಗೆ. ಆ ಫೋಟೋನಲ್ಲಿ ಅವ್ರು ಸೈನ್ ಮಾಡಿ ನಮ್ಮ ಎದುರುಗಡೆನೇ ಒಂದು ಫೋಟೋ ಕೊಟ್ಟರು. ಆ ಫೋಟೋ ಫ್ರೇಮ್ ಹಾಕ್ಬಿಟ್ಟು ಎವ್ರಿ ಡೇ ಮಾರ್ನಿಂಗ್ ಅವ್ರ ಫೇಸೇ ನೋಡ್ತಾ ಇದ್ದಿದ್ದು ನಾನು. ಸರ್ ನೀವು PCMC ಮಾಡಿದ್ರಿ, ಮ್ಯೂಸಿಕ್ ಡೈರೆಕ್ಟರ್ ಆದ್ರಿ. ನಾವು ಕಾಲೇಜ್ಗೆ ಎಲ್ಲಿ ಹೋಗಿದ್ದೀವಿ, ನಾವು ಬರೀ ಆರ್ಕೆಸ್ಟ್ರಾಗಳಲ್ಲಿ ನೋಡ್ಸೋದು ಅಲ್ಲಿ. ಈ ಸರಿಗಮಪ ಸ್ಪೆಷಾಲಿಟಿ ಏನಂದರೆ ವಿ ಡೋಂಟ್ ಜಡ್ಜ್, ವಿ ಟ್ರೈ ಟು ಸಪೋರ್ಟ್ ದಮ್. ಸರಿಗಮಪ ಅಲ್ಲಿ ಬರ್ತಿರೋ ಒಂದು ಕಂಟೆಸ್ಟೆಂಟ್ಸ್ ಎಲ್ಲ ಎಮೋಷ್ನಲಿ ಅವ್ರು ಏನಾದರೂ ಒಂದು ಹೇಳ್ತಾರೆ, ಸೊ ಎಮೋಷನಲ್ ಬ್ಯಾಕ್ಗ್ರೌಂಡ್ ಇರೋವರಿಗೆ ಸರಿಗಮಪ ಚಾನ್ಸ್ ಕೊಡ್ತಾ ಇದಾರೆ ಅನ್ನೋ ಒಂದು ಟ್ರೋಲ್ ಬರುತ್ತೆ. ಎಲ್ಲ ಕುರಿಕಾರರು ಹನುಮಂತ ಆಗಕ್ಕಾಗಿಲ್ಲ. ನಮಗೋಸ್ಕರ ಜಗತ್ತು ನಿಲ್ಲಲ್ಲ, ಜಗತ್ ಜೊತೆ ನಾವು ಓಡ್ತಾ ಇರಬೇಕು. ಫ್ಯಾನ್ಸ್ ಕ್ಲಬ್ ಅಂತ ಮಾಡಿರೋದೇ ದೊಡ್ಡ ವಿಷಯ. ಎಲ್ಲರೂ ಪ್ರೇಮ್ ಸರ್ ಜೊತೆ ಕೆಲಸ ಮಾಡೋದು ಭಾಳ ಕಷ್ಟ ಅಂತ ಹೇಳ್ತಾರೆ. ನಮ್ಮ ತಟ್ಟೆಗೆ ಬಂದಿರೋದು ನಮಗೆ ಇನ್ನೊಬ್ಬರು ತಟ್ಟೆಯಲ್ಲಿ ಇರೋದು ಕಿತ್ಕೊಳ್ಳೋ ಲೆವೆಲ್ಗೆ ಮೈಂಡ್ ಹೋಗಬಾರ್ದು. ಎಲ್ಲರೂ ಸಪ್ತಸ್ವರಗಳು ಬಂದು ಯಾರೋ ಒಬ್ಬನ ಸೊತ್ತಲ್ಲ. ಇವಾಗ್ಲೂ ಎದ್ರೆ ಫಸ್ಟ್ ಇವ್ರ ಫೇಸ್ ನೋಡ್ಬಿಟ್ಟೆ ನಾನು ಕೆಲ್ಸಕ್ಕೆ ಹೋಗೋದು. ನಾ ಭೂತೋ ನಾ ಭವಿಷ್ಯತಿ ಅಂತ ಹೇಳ್ತಾರಲ್ಲ, ಅದು ಆ ರೀತಿನಲ್ಲಿ ಒಬ್ಬರೇ ಒಂದೇ ಹೆಸರು. ಹಾಯ್, ಎಲ್ಲರಿಗೂ ನಮಸ್ಕಾರ. ಆನಂದ್ ಆಡಿಯೋ ಸೆಲೆಬ್ರಿಟಿ ಪಾಡ್ಕಾಸ್ಟ್ಗೆ ಪ್ರೀತಿಯ ಸ್ವಾಗತ. ಇವತ್ತಿನ ನಮ್ಮ ಪಾಡ್ಕಾಸ್ಟ್ ಸೆಲೆಬ್ರಿಟಿ ಗೆಸ್ಟ್ ಬಗ್ಗೆ ಹೇಳೋದಾದರೆ, ಇವರು ಕನ್ನಡ ಚಲನಚಿತ್ರದಲ್ಲಿ 170ಕ್ಕೂ ಹೆಚ್ಚು ಚಿತ್ರಗಳಿಗೆ ಸಂಗೀತವನ್ನು ನೀಡಿದ್ದಾರೆ ಹಾಗೂ ನಮ್ಮ ಕೋಟ್ಯಾಂತರ ಮನಸ್ಸುಗಳನ್ನ ಗೆದ್ದಿದ್ದಾರೆ. ಆ್ಯಂಡ್ ಇತ್ತೀಚೆಗೆ ರೀಸೆಂಟಾಗಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಪದವಿಯನ್ನು ಸಹ ಗೆಲ್ತಾರೆ. ಸೊ ಆಲ್ರೆಡಿ ನಿಮಗೆಲ್ಲ ಗೊತ್ತಾಗಿರ್ಬೋದು ನಾ ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಎಸ್, ನಿಮ್ಮೆಲ್ಲರ ನೆಚ್ಚಿನ ಸಂಗೀತ ನಿರ್ದೇಶಕ ಡಾಕ್ಟರ್ ಅರ್ಜುನ್ ಜನ್ಯ ಅವರು. ಹಾಯ್ ಸರ್, ವೆಲ್ಕಮ್ ಟು ದ ಪಾಡ್ಕಾಸ್ಟ್. ಹೇಗಿದ್ದೀರಾ ಸರ್? ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ಎಸ್ ಸರ್, ವೆರಿ ಗುಡ್ ಸರ್. ಫಸ್ಟ್ಲಿ ಸರ್, ನಾವೆಲ್ಲ ಕಂಡಿರೋ ಹಾಗೆ ಅರ್ಜುನ್ ಜನ್ಯ ಹಿಂದೆ ಒಬ್ಬರು ಲೋಕೇಶ್ ಕುಮಾರ್ ಇದ್ದಾರೆ. ಸೊ ಲೋಕೇಶ್ ಕುಮಾರಿಂದ ನಮ್ಮ ಇಂಡಸ್ಟ್ರಿಗೆ ಬಂದ ಮೇಲೆ ಅರ್ಜುನ್ ಜನ್ಯ ಅನ್ನೋ ಒಂದು ಹೆಸರು ಪಡ್ಕೊಳ್ತೀರಾ. ಸೊ ಈ ಲೋಕೇಶ್ ಕುಮಾರ್ ಹಿಂದಿನ ಈ ಹೆಸರು ಹಿಂದೆ ಇರುವಂತಹ ಒಂದು ಪುಟ್ಟ ಒಂದು ಜರ್ನಿನ ಬಗ್ಗೆ ಹೇಳೋದಾದರೆ? ಏನಿಲ್ಲ, ಇದು ಲೋಕೇಶ್ ಕುಮಾರ್ ಅಂತ ನಮ್ಮ ತಂದೆ ಇಟ್ಟಿದ್ದು, ಅಶ್ವಥ್ ಕುಮಾರ್ ಅಂತ ಅವರು. ಸೊ ನಾನ್ ಮ್ಯೂಸಿಕಲ್ ಬ್ಯಾಕ್ಗ್ರೌಂಡಿಂದ ಬಂದಿರೋದು ನಾನು. ಸೊ ನಾನು ಮ್ಯೂಸಿಕ್ಕಿಗೆ ಬಂದು ಸಿನಿಮಾ ಒಳಗಡೆ ಎಂಟ್ರಾಗಿ ಫಸ್ಟ್ ಫಿಲ್ಮ್ ಮಾಡಬೇಕಾದ್ರೆ ಐ ಚೇಂಜ್ ಮೈ ನೇಮ್, ಅರ್ಜುನ್ ಅಂತ ಕಲ್ಯಾಣ್ ಅವರು ಇಟ್ಟರು. ಸೊ ಅದಾದಮೇಲೆ ಕೆಂಪೇಗೌಡ ಮಾಡಬೇಕಾದ್ರೆ ಸುದೀಪ್ ಸರ್ ಅರ್ಜುನ್ಗೆ ಜನ್ಯ ಆ್ಯಡ್ ಮಾಡಿದ್ರು. ಸ್ಮಾಲ್ ಸ್ಟೋರಿ. ಓಕೆ, ಸೊ ಇಬ್ಬರು ಸೇರಿ ಅರ್ಜುನ್ ಜನ್ಯ ಅಂತ ಇಟ್ಟಿರೋ ಹೆಸರು ಈಗ ತುಂಬ ಕರ್ನಾಟಕದಲ್ಲಿ ಪಾಪ್ಯುಲರ್ ಆಗಿದೆ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ 2005 ಫಸ್ಟ್ ಸಿನಿಮಾ ಕೊಡ್ತಾರೆ, ಆಟೋಗ್ರಾಫ್ ಪ್ಲೀಸ್ ಅಂತ. ಸೊ ಈ ಸಿನಿಮಾ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ತಗೊಳ್ಳೋಣ. ಸರ್, ನಿಮ್ಮ ಫಸ್ಟ್ ಸಿನಿಮಾ 2005, ಸೊ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಬರ್ತೀರಾ. ಸೊ ಆ ಜರ್ನಿ ಬಗ್ಗೆ ಹೇಳೋದಾದರೆ ನಿಮ್ಮ ಫಸ್ಟ್ ಎಕ್ಸ್ಪೀರಿಯನ್ಸ್? 2005 ಮೊದಲನೇ ಸಿನಿಮಾದು ಆಡಿಯೋ ರಿಲೀಸ್ ಆಗಿದ್ದು ನಂದು, ಆಟೋಗ್ರಾಫ್ ಪ್ಲೀಸ್ ಅಂತ. ಸೊ ಆ ಫಿಲಮ್ ಸಿಕ್ಕಿದ್ದು ನನಗೆ ಒಂದು ಬೇರೆ ಮ್ಯೂಸಿಕ್ ಡೈರೆಕ್ಟ್ರು ಅಭಿಮಾನ್ ರಾಯ್ ಅಂತ. ಅವರ ಅವ್ರಿಗೆ ಯಾವುದೋ ಸಿನಿಮಾ ಕೆಲಸ ಮಾಡಬೇಕಾದ್ರೆ ಆ ಫಿಲ್ಮ್ ಡೈರೆಕ್ಟ್ರು ನಂದು ನೆಕ್ಸ್ಟ್ ಒಂದು ಸಿನಿಮಾ ಇದೆ ಮಾಡಿ ಅಂತ ಹೇಳಿದ್ರು. ಸೊ ಅದು ಆಟೋಗ್ರಾಫ್ ಪ್ಲೀಸ್ ಅಂತ ಆಯಿತು. ಅವ್ರ ಹೆಸರು ಅಗ್ನಿ ಅಂತ. ಅದು ಮೊದಲನೇ ಸಿನಿಮಾ ಆದಾಗಿಂದ ಸ್ಟಾರ್ಟೆಡ್. ಓಕೆ, ಸೊ ನಿಮ್ಮ ಮೊದಲನೇ ಸಿನಿಮಾ ನಡೆಯುತ್ತೆ. ಸೊ ಈ ಟೈಮಲ್ಲಿ ಅಂದರೆ ಎಲ್ಲರಿಗೂ ಒಂದು ಸ್ಟ್ರಗಲಿಂಗ್ ಪೀರಿಯಡ್ ಅಂತ ಒಂದಿರುತ್ತೆ, ತುಂಬ ಫೇಸ್ ಮಾಡ್ತೀರಾ. ಸೊ ಅದ್ರ ಬಗ್ಗೆ ಹೇಳೋದಾದರೆ ಸರ್? ನಾರ್ಮಲ್, ಆ ಥರ ಏನಿಲ್ಲ. ರೆಗ್ಯುಲರ್ ಆಗೇನೆ ಎಲ್ಲರಿಗೂ ಒಂದೇ ಸತಿ ಅಲ್ಲ. ಕೆಲವ್ರಿಗೆ ಫಸ್ಟ್ ಸಿನಿಮಾದಲ್ಲೇ ಸಕ್ಸಸ್ ಸಿಗುತ್ತೆ, ಕೆಲವ್ರಿಗೆ ಟೈಮ್ ತೊಗೊಳುತ್ತೆ. ಅದು ನಮ್ಮ ಕೈಯಲ್ಲಿಲ್ಲ. ನನಗೆ ಒಂದು 13ನೇ ಸಿನಿಮಾ ಕೆಂಪೇಗೌಡ. ಸೊ ಅಲ್ಲಿವರೆಗೂ ಬಹಳಷ್ಟು ಆಲ್ಬಮ್ಸ್ ಮಾಡಿದೆ. ಬಿರುಗಾಳಿ ಬಂದಿತ್ತು, ಸಂಚಾರಿ ಬಂದಿತ್ತು, ಪಟ್ರೇಲೋಸ್ ಪದ್ಮ ಬಂದಿತ್ತು, ದಿಮಾಕು ಅಂತ ಒಂದು ಸಿನಿಮಾ. ಸೊ ಎಲ್ಲ ಸಿನಿಮಾ ಆಡಿಯೋಗಳು ವರ್ಕ್ ಆಗಿದ್ದು, ಬಟ್ ಫಿಲ್ಮ್ಸ್ ಎಲ್ಲೋ ವರ್ಕ್ ಆಗಿರಲಿಲ್ಲ ನನಗೆ. ಸೊ ದೊಡ್ಡ ಬ್ರೇಕ್ ಅಂತ ಸಿಕ್ಕಿದ್ದು ನನಗೆ ಕೆಂಪೇಗೌಡ 13ನೇ ಸಿನಿಮಾ. ಸೊ 2005 to 2010 5 years ನನಗೆ ಯಾವುದೂ ಆ ಥರದ್ದು ಸಕ್ಸಸ್ ಅನ್ನೋದು ಏನು ಸಿಕ್ಕಿಲ್ಲ. ಬಟ್ ಸುದೀಪ್ ಸರ್ನ ಮೀಟ್ ಮಾಡಿ ಯಾವಾಗ ಕೆಂಪೇಗೌಡ ಸ್ಟಾರ್ಟ್ ಮಾಡಿದೆ ಅವಾಗಿಂದ ನನ್ನ ಹೆಸರು ಸ್ವಲ್ಪ ಹೆಚ್ಚಾಗಿ ಗೊತ್ತಾಗುತ್ತೆ ಸ್ಟಾರ್ಟ್. ಹೌದು. ಸೊ ನೀವು ಹೇಳಿದಾಗೆ ಸುದೀಪ್ ಸರ್ ನಿಮಗೆ ಕಾಲ್ ಮಾಡ್ತಾರೆ, ಮೀಟ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅಲ್ಲಿ ಹೋದ್ಮೇಲೆ ನಿಮ್ಗೊಂದು ಮ್ಯೂಸಿಕ್ ಪ್ರಪೋಸಲ್ ಸಿಗುತ್ತೆ. ಸೊ ಹೇಗೆ ಅನ್ನಿಸ್ತು ಸರ್, ಸುದೀಪ್ ಸರ್ ತಾನೇ ಇನ್ವೈಟ್ ಮಾಡಿ ನಿಮ್ಗೊಂದು ಈ ಆಪರ್ಚುನಿಟಿ ಕೊಟ್ಟಿರೋದು? ಸೊ ಈ ಒಂದು ದೊಡ್ಡ ಸಕ್ಸಸ್ಗೆ ನಿಮ್ಗೊಂದು ಬ್ರಿಡ್ಜ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತ ಅದು ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್. ಅದು ಸುದೀಪ್ ಸರ್ ಅನ್ನೋ ಒಂದು ದೊಡ್ಡ ಸ್ಟಾರು, ಅವತ್ತಿನ ಸೂಪರ್ ಸ್ಟಾರು, ಅವ್ರು ಫೋನ್ ಮಾಡಿ ಕೆಂಪೇಗೌಡ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ, ನೀವು ಮ್ಯೂಸಿಕ್ ಮಾಡಬೇಕು. ಆ್ಯಕ್ಚುಲಿ 2 ಸಾಂಗ್ ಮಾಡಬೇಕು ಅಂತ ಕರೆದ್ರು ನನಗೆ. ಮಿಕ್ಕಿದೆಲ್ಲ ಒರಿಜಿನಲ್ ತಮಿಳ್ ಫಿಲಮ್, ಅದು ಸಿಂಗಮ್, ಅದ್ರದ್ದು ಒರಿಜಿನಲ್ ಇಟ್ಕೊಳ್ಳೋಣ, ಒಂದು 2 ಸಾಂಗ್ಸ್ ನೀವು ಮಾಡಿ ನೋಡೋಣ ಅಂತ ಹೇಳೋದು.
ಸೊ ನಾನು 2 ಸಾಂಗ್ಸ್ ಮಾಡಿದ್ಮೇಲೆ ಹಿ ಸೆಡ್ ಇಲ್ಲ ಫುಲ್ ಆಲ್ಬಮ್ ನೀವೇ ಮಾಡಿ ಅಂತ. ಸೊ ಅವರ ದೊಡ್ಡ ಮನಸ್ಸು ಅವತ್ತು ಅವಕಾಶ ಕೊಟ್ಟರು. ಸೊ ಅಲ್ಲಿಂದ ಒಂದು ದೊಡ್ಡ ಬ್ರೇಕ್ ಸಿಕ್ತು. ಓಕೆ ಸರ್, ಅಲ್ಲಿಂದ ಶುರುವಾಗಿದ್ದು ನಿಮ್ಮ ಪಯಣ ಇಲ್ಲಿವರೆಗೂ ನಿಂತೇ ಇಲ್ಲ. ಸೊ ಈಗ ರೀಸೆಂಟ್ಲಿ ನಾವು ಈಗ ರೀಸೆಂಟ್ 2 ಇಯರ್ಸಿಂದ ತಗೊಳ್ಳೋದಾದರೆ 2025-26 ಸಾಕಷ್ಟು ಸೂಪರ್ ಡ್ಯೂಪರ್ ಹಿಟ್ಸನ್ನು ಕೊಟ್ಬಿಟ್ಟಿದ್ದೀರಾ. ಸೊ ಇದ್ರ ಬಗ್ಗೆ ಹೇಳೋದಾದರೆ ಸರ್, ಇವಾಗ ಫಾರ್ ಎಕ್ಸಾಂಪಲ್ ಬ್ರಾಟ್ ಆಗಿರ್ಬೋದು, ನಮ್ಮ KD ಸಿನಿಮಾ ಆಗಿರ್ಬೋದು, ಸೊ ಇದೆಲ್ಲ ದೊಡ್ಡ ಆಲ್ಬಮ್ ಹಿಟ್ ಆಗಿರುವಂಥದ್ದು. ಸೊ ಪ್ರತಿಯೊಂದು ಸಾಂಗು 100 ಮಿಲಿಯನ್ಸ್ ಪ್ಲಸ್ ರೀಚ್ ಆಗಿರುವಂಥದ್ದು ನಮ್ಮ ಆನಂದೋಡಿ ಯೂಟ್ಯೂಬಲ್ಲಿ. ಸೊ ಈ ಒಂದು ಮ್ಯೂಸಿಕ್ ಬಗ್ಗೆ ಹೇಳೋದಾದರೆ ನಾನೇನು ಹೇಳೋಕ್ಕೆ ಮೇಡಮ್, ಇಟ್ ಇಸ್ ಲೈಕ್ ನಮ್ಮೆಲ್ಲರಿಗೂ ಯಾವುದೇ ಸಿನಿಮಾ ಬಂದರೂ ಅದು ಮೊದಲನೇ ಸಿನಿಮಾನೇ. ಇಷ್ಟು ಸಿನಿಮಾ ಆಗಿದೆ, ಇಷ್ಟು ವರ್ಷ ಆಗಿದೆ ಅಂತ ಯಾರೂ ಕೂತ್ಕೊಳ್ಳಲ್ಲ ಕೀಬೋರ್ಡ್ ಹತ್ರ, ಅಥವಾ ಕಂಪೋಸಿಂಗ್ ಮಾಡ್ಬೇಕಾದ್ರೆ 20 ವರ್ಷ ಆಗಿದೆ ನಾನು ಕಂಪೋಸರ್ ಆಗಿ ಅಂತ ಕೂರಕ್ಕೆ ಸಾಧ್ಯನೇ ಇಲ್ಲ. ಆ 20 ವರ್ಷ ನಿಮಗೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಹೊರತು ಅವತ್ತಿನ ದಿನದ ಕೆಲಸ ನಿಮ್ಮ ಪ್ಯಾಷನ್ ಕೊಡುತ್ತೆ. ಸೊ ನಾವು ಎಷ್ಟು ಪ್ಯಾಷನೇಟ್ ಆಗಿರ್ತೀವಿ, ಎಷ್ಟು ದಿನ ಆ ಪ್ಯಾಷನ್ನ ಕ್ಯಾರಿ ಮಾಡ್ತೀವಿ, ಅಷ್ಟು ದಿನ ವಿ ಕ್ಯಾನ್ ಡೆಲಿವರ್ ಗುಡ್. ಸೊ ನೀವು ಹೇಳ್ದಂಗೆ 2005-2006 ಕೂಡ ನೀವು ತೊಗೊಂಡ್ರೆ ಕಲ್ಟ್ ಅಂತ ಅಯ್ಯೋ ಶಿವನೇ ಸಾಂಗ್ ಆಗಲಿ, ಬ್ರಾಟಿನ ನಾನೇ ನೀನಂತೆ ಹಾಡಾಗಲಿ, KD ಆಲ್ ಸಾಂಗ್ಸ್ ಆಗಲಿ, ಸೊ ಇದೆಲ್ಲನೂ ಆ ಡೈರೆಕ್ಟರ್ ಜೊತೆ ಆ ಕಾಂಬಿನೇಷನಲ್ಲಿ ಕೆಲಸ ಮಾಡ್ಬೇಕಾದ್ರೆ 100% ನಾನು ಎಷ್ಟು ಬೆಸ್ಟ್ ಕೊಡೋಕ್ಕಾಗುತ್ತೆ ಅದೇ ಟ್ರೈ ಮಾಡ್ತೀನಿ. ಸೊ ಅದು 2005-2026 ಆದರೂ ಅಷ್ಟೇ, 2026 ಟು ಇನ್ನೆಷ್ಟು ವರ್ಷ ಆದರೂ ಅಷ್ಟೇ, ಈ ಪ್ಯಾಷನ್ ಹಾಗೇ ಇರುತ್ತೆ. ಲೈಕ್ ಬಟ್ ಯಾವ ಡೈರೆಕ್ಟರ್ ಜೊತೆ ಹಂಗೆ ಕಾಂಬಿನೇಷನ್ಗಳು ಹೆಂಗಾಗುತ್ತೆ ಅದೆಲ್ಲ ಡಿಪೆಂಡ್ ಆಗುತ್ತೆ. ಎಸ್. ಸೊ ನೀವು ಹೇಳಿದ ಪ್ರಕಾರ ಇವಾಗ ಬ್ರಾಟ್ ಎಸ್ಪೆಷಲಿ ನಾನೇ ನೀನಂತೆ ಅನ್ನೋ ಒಂದು ಸಾಂಗ್ ರಿಲೀಸ್ ಆಗುತ್ತೆ. ಸೊ ಇದರಲ್ಲಿ ನೀವು ಲಹರಿ ಮಹೇಶ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ದೀರಾ, ಆ್ಯಂಡ್ ಆಲ್ಸೋ ಅದ್ರ ಜೊತೆಗೆ ಸಿದ್ ಶ್ರೀರಾಮ್ ಅವರು ವಾಯ್ಸ್ ಕೊಟ್ಟಿದ್ದಾರೆ. ಸೊ ಈ ಒಂದು ಹಾಡು ತುಂಬ ಜನಕ್ಕೆ ರೀಚ್ ಆಗುತ್ತೆ. ಸೊ ಕರ್ನಾಟಕ ಅಷ್ಟೇ ಅಲ್ದಿರೆ ಕರ್ನಾಟಕ ದಾಟಿ ಇಡೀ ಇಂಡಿಯಲ್ಲೇ ಈ ಸಾಂಗ್ ಫೇಮಸ್ ಆಗುತ್ತೆ, ಆ್ಯಂಡ್ ಆಲ್ಸೋ ತುಂಬ ಹಿಟ್ ಆಗಿರುವಂಥ ಸಾಂಗ್. ಸೊ ಇದ್ರ ಬಗ್ಗೆ ಹೇಳೋದಾದರೆ ಸರ್, ಲಹರಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀರಾ, ಸೊ ಹೊಸ ಪ್ರತಿಭೆಗಳನ್ನ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೊಡ್ತಾ ಇದ್ದೀರಾ, ಅದ್ರ ಬಗ್ಗೆ ಹೇಳೋದಾದರೆ ಸರ್? ಮೊದಲನೇದಾಗಿ ಇಡೀ ಇಂಡಿಯಾ ಏನು ಹಾಡು ಹೋಗೋದಿಲ್ಲ, ಕನ್ನಡದ ಹಾಡು ಕರ್ನಾಟಕದಲ್ಲಿ ಹಿಟ್ಟಾಗಿದೆ, ಅದೊಂದು ಸತ್ಯ. ಇನ್ನೊಂದು ಎರಡನೇದು ಲಹರಿ ಮಹೇಶ್ ಅವರು ಖಂಡಿತವಲ್ಲೂ ಒಂದು ಅಮೇಝಿಂಗ್ ಸಿಂಗರ್. ಅವರು ಸರಿಗಮಪನಲ್ಲಿ ನಾವು ಯಾವಾಗ ಅವ್ರನ್ನ ಮೊದಲನೇ ಸತಿ ಸರಿಗಮಪ ಆಡಿಷನ್ಸ್ ಮಾಡಿದಾಗಲಿಂದನೇ ಏನೋ ಒಂದು ಮ್ಯಾಜಿಕ್ ಇತ್ತು ಆ ಹುಡುಗಿ ವಾಯ್ಸಲ್ಲಿ. ಸೊ ಕನ್ನಡಕ್ಕೆ ವಿ ನೀಡ್ ವೆರಿ ಗುಡ್ ಸಿಂಗರ್ಸಿನ ಒಂದು ಅಷ್ಟು ಟ್ಯಾಲೆಂಟ್ಸು, ಪ್ಲೇಬ್ಯಾಕ್ ಹಾಡೋಂಥವ್ರು, ಆ ಥರ ಪವರ್ಫುಲ್ಲಾಗಿ ಹಾಡೋಂಥ ಸಿಂಗರ್ಸ್ ಬೇಕು. ಸೊ ನನ್ನ ಕಣ್ಣಿಗೆ ಎಲ್ಲೇ ಕಾಣಿಸಿದ್ರು ಯಾರೇ ಇದನ್ನು ಅಲ್ಲಿ ಜಸ್ಟ್ ಪಿಕ್ ದೆಮ್ ಆ್ಯಂಡ್ ಟ್ರೈ ಟು ಪುಷ್ ದಮ್. ಬಟ್ ಅದಕ್ಕೆ ಮೇಲೆ ಅವರೇ ಹಾಡಬೇಕು. ಬಟ್ ಲಹರಿಯವರು ಅಷ್ಟು ಅದ್ಭುತವಾಗಿ ಅವರು ಇಂಪ್ರೂವ್ ಮಾಡಿಕೊಂಡು ಮೈಕ್ ಮುಂದೆ ಹಾಡಿದ್ದವರೇನೆ. ಸೊ ಐ ಕುಡ್ ಜಸ್ಟ್ ಟೇಕ್ ಹರ್ ಟು ಮೈ ಸ್ಟುಡಿಯೋ. ಅಲ್ಲಿಂದ ಬಂದಿದ್ದ ಕ್ರೆಡಿಟ್ಸ್ ಎಲ್ಲ ಲಹರಿ ಮಹೇಶ್ಗೆ ಸಲ್ಲಬೇಕು. ಓಕೆ, ವೆರಿ ಗ್ರೇಟ್ ಸರ್. ನೀವು ಅವರಿಗೆ ಕ್ರೆಡಿಟ್ಸ್ ಎಲ್ಲ ಅವರಿಗೆ ಸೇರಿದ್ದು ಅಂತ ಹೇಳಿದ್ದು, ಯಾಕಂದರೆ ನೀವೇ ತಂದಂಥ ಪ್ರತಿಭೆ ಅವರು. ಸೊ ಇವತ್ತು ನಿಮ್ಮ ಹೆಸರನ್ನ ಕಾಪಾಡ್ತಿದ್ದಾರೆ ಅವರು ಅಂದರೆ ಅದು ತಪ್ಪಾಗಲ್ಲ. ಆ್ಯಂಡ್ ಆಲ್ಸೋ ಅದ್ರ ಜೊತೆಗೆ ಸರ್, ಲಹರಿ ಅಷ್ಟೇ ಅಲ್ಲ, ಇವಾಗ ನೀವು ಸರಿಗಮಪ ಅಲ್ಲಿ ಜಡ್ಜ್ ಆಗಿ ಹೋಗ್ತೀರಾ. ಸೊ ಅಲ್ಲಿ ಹೊಸ ಹೊಸ ಪ್ರತಿಭೆಗಳನ್ನ ಗುರುತಿಸ್ತೀರಾ. ಸಂಜಿತ್ ಹೆಗ್ಡೆ ಆಗಿರ್ಬೋದು, ರಜತ್ ಹೆಗ್ಡೆ, ನಿಶಾನ್ ರೈ, ಐಶ್ವರ್ಯ ರಂಗರಾಜನ್. ಸೊ ಇವ್ರನ್ನೆಲ್ಲ ನೀವು ಸಿಂಗರ್ಸ್ ಆಗಿ ಕ್ರಿಯೇಟ್ ಮಾಡ್ತೀರಾ. ಸೊ ಹೇಗೆ ಅನ್ನಿಸ್ತು ಅಂದರೆ ಈ ಪ್ರತಿಭೆ ಓಕೆ ಅಂದರೆ ನನ್ನ ಮ್ಯೂಸಿಕಲ್ ಜರ್ನಿಯಲ್ಲಿ ನಾನು ಇವ್ರಿಗೆ ಅವಕಾಶನ ಕೊಡ್ಬೋದು ಅನ್ನೋ ಒಂದು ನಿರ್ಧಾರ ಹೇಗೆ ಮಾಡ್ಕೊಡ್ತೀರಾ ಸರ್? ಇಲ್ಲ, ಎಲ್ಲ ಮ್ಯೂಸಿಷಿಯನ್ ಆಗಲಿ ಯಾರೇ ಆಗಲಿ ಲೈಫಲ್ಲಿ ಒಂದು ಯಾವುದೋ ಒಂದು ಮೂಮೆಂಟಲ್ಲಿ ಯಾರ್ದೋ ಒಂದು ಸಪೋರ್ಟ್ ಬೇಕಾಗುತ್ತೆ. ಅದು ನಾವು ಅದೇ ಇದರಿಂದ ಬಂದಿರೋದ್ರಿಂದ ನಾವು ನಮ್ಮ ಬಿಗಿನಿಂಗ್ ಸ್ಟೇಜಸಲ್ಲಿ ಯಾವುದೋ ಒಂದು ಸಪೋರ್ಟ್ಗೆ ಯಾವಾಗಲೂ ಹಾತೊರಿತಾ ಇದ್ವಿ. ಸೊ ದೇವರು ನಮಗೊಂದು ಅವಕಾಶ ಕೊಟ್ಟಿದ್ದಾಗ ಆ ಸಪೋರ್ಟ್ ನಾವು ಹೆಂಗೆ ಹಾತೊರಿತಾ ಇದ್ವಿ ಅದೇ ರೀತಿ ಬೇರೆಯವರು ಹಾತೊರಿತಿರ್ತಾರೆ. ಸೊ ಅವ್ರಿಗೆ ನಾವು ಏನು ಬೆಸ್ಟು ಹೆಲ್ಪ್ ಮಾಡ್ಬೋದು ಅನ್ನೋದಷ್ಟೇ. ಸೊ ಆ ಥರ ಟ್ಯಾಲೆಂಟ್ ಕಣ್ಣಿಗೆ ಕಾಣಿದ್ರೆ ಐ ವಿಲ್ ಟ್ರೈ ಮೈ ಬೆಸ್ಟ್ ಟು ಹೆಲ್ಪ್ ದೆಮ್. ಅದಕ್ಕೆ ಮೀರಿ ನಾನು ಅವಕಾಶ ಕೊಟ್ಟಿದ್ದೀನಿ, ನನ್ನಿಂದ ಬೆಳೀತಾ ಇದ್ದಾರೆ, ಅದೆಲ್ಲ ಇಲ್ಲ. ಒಂದು ಟೈಮ್ಗೆ ಇಫ್ ವಿ ಗಿವ್ ಸಮ್ಮನ್ ಯಾರು ಒಂದು ಹೆಲ್ಪ್ ಮಾಡಿದ್ರೆ ಅದು ಅವ್ರ ಲೈಫೇ ಚೇಂಜ್ ಆಗುತ್ತೆ. ಅದೇ ರೀತಿ ಮನುಷ್ಯನಿಗೆ ಯಾವುದೋ ಒಂದು ಮೂಮೆಂಟಲ್ಲಿ ಚಿಕ್ಕ ಹೆಲ್ಪ್ ದೊಡ್ಡ ಹೆಲ್ಪ್ ಅಂತಿಲ್ಲ, ಚಿಕ್ಕದಾಗಿ ಏನೋ ಒಂದು ಹೆಲ್ಪ್ ಮಾಡಿದ್ರೆ ಒಂದು ಲೈಫೇ ಒಂದು ಚೇಂಜ್ ಆಗುತ್ತೆ. ಆ ಥರ ಒಂದು ಸ್ಥಾನ ದೇವ್ರು ಕೊಟ್ಟಾಗ ವಿ ಹ್ಯಾವ್ ಟು ಅದನ್ನು ನಡೆಸ್ಕೊಂಡು ಹೋಗ್ಬೇಕು. ವೆರಿ ಗ್ರೇಟ್ ಸರ್. ಆ್ಯಂಡ್ 170ಕ್ಕೂ ಹೆಚ್ಚು ಸಿನಿಮಾಗಳನ್ನ ಮ್ಯೂಸಿಕ್ ಕಂಪೋಸ್ ಮಾಡ್ತೀರಾ. ಸೊ ನಿಮ್ಮ ಮೊದಲನೇ ಸಿನಿಮಾಗೂ ಈಗ ರೀಸೆಂಟಾಗಿ ಇವಾಗ 170 ಸಿನಿಮಾಗಳನ್ನು ಮಾಡ್ಕೊಂಡು ಬಂದಿರ್ತೀರಾ. ಸೊ ನಿಮ್ಮ ಒಂದು ಜರ್ನಿ ಹೇಗಿತ್ತು ಸರ್? ಇವಾಗ ಮೊದಲನೇ ಸಿನಿಮಾಲ್ಲಿ ಆಗಿರೋ ಎಕ್ಸ್ಪೀರಿಯನ್ಸ್ ಬೇರೆ, ಹೋಗ್ತಾ ಹೋಗ್ತಾ ನಿಮ್ಗೆ ಆಗೋಂಥ ಎಕ್ಸ್ಪೀರಿಯನ್ಸಸ್ ಬೇರೆ. ಸೊ ಅದ್ರ ಬಗ್ಗೆ ಹೇಳೋದಾದರೆ? ಈ ಮೊದಲನೇ ಸಿನಿಮಾಗೆ ಅಂತಂದರೆ ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಇರುತ್ತೆ, ಭಯ ಇರುತ್ತೆ, ವರ್ಕ್ ಆಗುತ್ತಾ ಇಲ್ವಾ ಅನ್ನೋದೆಲ್ಲ ಇರುತ್ತೆ. ಇವಾಗ ನೀವು 170 ಫಿಲ್ಮ್ಸ್ ಮಾಡಿರೋಂಥ ಎಕ್ಸ್ಪೀರಿಯನ್ಸಿಂದ ಆ ಭಯ ಇರಲ್ಲ, ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಿರುತ್ತೆ. ಇನ್ನೂ ಎಕ್ಸ್ಪೆರಿಮೆಂಟ್ ಮಾಡಬೇಕು, ಅಥವಾ ಯಾವುದೇ ಡೈರೆಕ್ಟ್ರ್ ಏನೇ ಕೇಳಿದ್ರು ಅದನ್ನು ಹ್ಯಾಂಡಲ್ ಮಾಡೋಷ್ಟು ಇದು ಟೀಚ್ ಮಾಡಿಬಿಟ್ಟಿರುತ್ತೆ 21 ವರ್ಷ.
ಸೊ ದಟ್ ಕಾನ್ಫಿಡೆನ್ಸ್ ಲೆವೆಲ್ಲೇ ಈ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಸರ್ 21 ವರ್ಷಗಳು ನೀವು ಸಂಗೀತ ನಿರ್ದೇಶಕರಾಗಿ ಕೆಲಸ ಮಾಡ್ತೀರಾ ಆ್ಯಂಡ್ ಸಡನ್ಲಿ ಒಂದು ದಿವಸ ಡೈರೆಕ್ಟರ್ ಹಾಕ್ತೀರಾ. ಸೊ ಕನ್ನಡ ಚಲನಚಿತ್ರಕ್ಕೆ ಅದು ತುಂಬ ಒಂದು ದೊಡ್ಡ ಸರ್ಪ್ರೈಸ್. 45 ಅನ್ನೊಂದು ಸಿನಿಮಾದಲ್ಲಿ ನಿರ್ದೇಶಕರಾಗಿ ಕಾಣಿಸ್ಕೊಳ್ತೀರಾ. ಸೊ ಹೇಗೆ ಇವಾಗ ಮ್ಯೂಸಿಕ್ ಜರ್ನಿಯಲ್ಲಿ ಇರ್ತೀರಾ, ಸಡನ್ಲಿ ಡೈರೆಕ್ಷನ್ ಅಂತ ಬರ್ತೀರಾ, ಹೇಗೆ ಬಂತು ಆ ಥಾಟ್ಸ್ ಸರ್ ನಿಮಗೆ? ಯಾರು ಸ್ಫೂರ್ತಿ ತುಂಬಿಸಿದ್ರು ನೀನು ಡೈರೆಕ್ಟರ್ ಆಗ್ಬೋದು ಮಾಡು ಅಂತ? ಇಲ್ಲ, ಮೊದಲನೇದಾಗಿ ನಮ್ಮನ್ನು ನಾವೇ ಬೆಳೆಸ್ಕೊಂಡು ಹೋಗ್ಬೇಕು. ಸೊ ಎಲ್ಲ ಹಂತ ಈಗ ಅರ್ಜುನ್ ಜನ್ಯ ಅಂತಂದರೆ ಈ ಅರ್ಜುನ್ ಜನ್ಯನ ಕಾಪಾಡೋಕ್ಕಾಗೋದು ಅರ್ಜುನ್ ಜನ್ಯ ಮಾತ್ರ. ನಾನೇ ಆ ಅರ್ಜುನ್ ಜನ್ಯನ ಸಾಕಬೇಕು. ಮಾಮೂಲಿ ಮನೆಯಲ್ಲಿದ್ದಾಗ ಐ ಆಮ್ ವೆರಿ ನಾರ್ಮಲ್ ಪರ್ಸನ್. ಬಟ್ ಈ ಅರ್ಜುನ್ ಜನ್ಯ ಅಂತಂದರೆ ಅದನ್ನು ಕಾಪಾಡೋನು ನಾನೇ ಆಗಬೇಕು. ಸೊ ಅದನ್ನು ಹೇಗೆ ಬೆಳೆಸ್ಕೊಂಡು ಹೋಗೋದು? ಯಾರೋ ಅವಕಾಶ ಕೊಡ್ತಾರೆ ಅಥವಾ ಇನ್ನೊಂದೇನೋ ಆಗುತ್ತೆ ಅಂತ ಕಾಯೋ ಬದಲು ನಮ್ಮ ಕೈಯಲ್ಲಿ ಆಗುತ್ತಲ್ವ ಸ್ಟಿಲ್ ನಾವೆಷ್ಟು ಪುಷ್ ಮಾಡ್ಬೋದು ನಮ್ಮನ್ನು ಅನ್ನೋ ರೀತಿಯಲ್ಲೇ 45 ಸ್ಕ್ರಿಪ್ಟ್ ಬರೆದಿದ್ದು. ಆ ಸ್ಕ್ರಿಪ್ಟ್ ಬರೆದು ವೆನ್ ಐ ಗೋ ಫಾರ್ ಮೈ ಡೈರೆಕ್ಷನ್ ಅದ್ರದ್ದು ಹಿನ್ನೆಲೆ ಸಂಗೀತ ನನಗೆ ಹೆಂಗೆ ಬೇಕು ಹಂಗೆ ಮಾಡ್ಬೋದು. ಮತ್ತು ಒಂದು ಸಿನಿಮಾನ ಬೇರೆ ರೀತಿಯಲ್ಲೂ ಹೇಳ್ಬೋದು. ಈ ಒಂದು ರೆಗ್ಯುಲರ್ ಪ್ಯಾಟ್ರನ್ ಇರುತ್ತೆ, ಆ ಪ್ಯಾಟ್ರನ್ ಏನೂ ಇಲ್ಲದೆ ಒಂದು ಸಿನಿಮಾನ ಬ್ರೇಕ್ ಮಾಡಿ ಹೇಗೆ ಟ್ರೈ ಮಾಡ್ಬೋದು ಅನ್ನೋದೆಲ್ಲ ಇರುತ್ತಲ್ಲ, ಅದೆಲ್ಲ 45 ನಾನು ಟ್ರೈ ಮಾಡಿದ್ದು. ಆ್ಯಂಡ್ ಅದೊಂದು ಬೇರೆ ವಿಭಿನ್ನವಾದ ಶೈಲಿಯ ಸ್ಕ್ರೀನ್ ಪ್ಲೇ ಆಗಿತ್ತು. ಆ್ಯಂಡ್ ಅದರ ನರೇಷನ್ ವೇನೇ ಡಿಫ್ರೆಂಟ್ ಆಗಿತ್ತು. ಅದು ನಾನು ಸ್ಕ್ರಿಪ್ಟ್ ಬರೆದು ಅದನ್ನು ಮಾಡಬೇಕು ಅಂತ ಹೋದಾಗ ನೀವು ಹೇಳ್ದಂಗೆ ನಾವು ಯಾರಿಗೂ ಒಂದು ಕೈ ಹಿಡಿತೀವಿ, ಅದೇ ರೀತಿ ಶಿವಣ್ಣ ಅವರು ನನ್ನ ಕೈ ಹಿಡಿದ್ರು. ಅವ್ರು ಹಿಡಿದು ನೀನೇ ಡೈರೆಕ್ಷನ್ ಮಾಡು ಅಂದರು. ಅದಾದಮೇಲೆ ರಮೇಶ್ ರೆಡ್ಡಿ ಅವ್ರು ನನ್ನ ಕೈ ಹಿಡಿದ್ರು, ಅವ್ರು ದುಡ್ಡು ಹಾಕಿದ್ರು. ಸೊ ಎಲ್ಲರೂ ಸೇರಿ ತುಂಬ ಪ್ಯಾಷನೇಟಾಗಿ ತುಂಬ ಪ್ರಾಂಪ್ಟಾಗಿ ಅದನ್ನು ಮಾಡಿದಂಥ ಸಿನಿಮಾ ಅದು 45. ಎಸ್. ಸೊ ಈ ಒಂದು ಸಿನಿಮಾ ನಾವು ನೋಡಿರೋ ಹಾಗೆ ಥಿಯೇಟರ್ಗಳಲ್ಲಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ನಿಮ್ಮ ಒಂದು ಮೊದಲನೇ ಸಿನಿಮಾಗೆ ಸೊ ಇಷ್ಟೆಲ್ಲ ಒಂದು ಮೆಚ್ಚುಗೆ ಸಿಗುತ್ತೆ ಕರ್ನಾಟಕ ನಮ್ಮ ಅಭಿಮಾನಿಗಳಿಂದ. ಸೊ ಅದ್ರ ಬಗ್ಗೆ ಅಭಿಮಾನಿಗಳಿಗೆ ಏನು ಹೇಳಿ ತಿಳಿಸ್ತೀರಾ? ಅಭಿಮಾನಿಗಳಿಗೆ ಯಾವತ್ತು ಥ್ಯಾಂಕ್ಸೇ ಹೇಳೋದು. ಯಾಕಂದರೆ ಅವ್ರಿಗೆ ಚೆನ್ನಾಗಿದ್ದಾಗ ಚೆನ್ನಾಗಿದೆ ಅಂದಿದ್ದಾರೆ, ಚೆನ್ನಾಗಿಲ್ಲ ಅಂದಾಗ ಚೆನ್ನಾಗಿಲ್ಲ ಅಂದಿದ್ದಾರೆ. ಅವರೇ ನಮ್ಮನ್ನು ನಡೆಸ್ಕೊಂಡು ಹೋಗೋದು. ಯಾವಾಗ ಅವ್ರಿಗೆ ಇಷ್ಟ ಆಗಲ್ಲ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ವಿ ಟ್ರೈ ಟು ಅಪ್ಡೇಟ್ ಅವರ್ ಸೆಲ್ಫ್ ಆ್ಯಂಡ್ ಡೂ ಬೆಸ್ಟ್. ಅವ್ರನ್ನ ಖುಷಿ ಪಡಿಸೋದೇ ನಮ್ಮ ಕೆಲಸ. ಅದು ಅವ್ರು ಏನು ಹೇಳಿದ್ರು ಸರಿಯೇ. ನಾವು ಎಷ್ಟೇ ಕಷ್ಟಪಟ್ಟು ಏನೇ ಮಾಡಿದ್ರು ಕೆಲವು ಸತಿ ಅವ್ರಿಗೆ ಸೆಟ್ ಆಗಿಲ್ಲ ಅಂತಂದರೆ ಖಂಡಿತವಾಗ್ಲೂ ನಾವು ಅವ್ರಿಗೆ ಬೇರೆ ಏನೋ ಬೇಕು ಅದನ್ನು ಕೇಟರ್ ಮಾಡೋದೇ ನಮ್ಮ ಕೆಲಸ. ಒಂದೊಂದು ಸತಿ ಏನೋ ಮಾಡಿದಾಗ ತುಂಬ ಹೊಗಳಿ ತುಂಬ ಖುಷಿ ಪಡ್ತಾರೆ. ಅದನ್ನು ವಿಲ್ ಬಿ ಥ್ಯಾಂಕ್ಫುಲ್ ಟು ದೆಮ್ ಆಲ್ವೇಸ್. ಸರ್ ಈ ಒಂದು ಸಿನಿಮಾದಲ್ಲಿ ಗೀಟೋ ಕಿಡ್ಸ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀರಾ. ಸೊ ಗೀಟೋ ಕಿಡ್ಸ್ ಅವ್ರನ್ನ ಈ ಸಿನಿಮಾ ಒಂದು ಪ್ರಮೋಷನಲ್ ಸಾಂಗಿಗೆ ತರಬೇಕು ಅನ್ನೋ ಒಂದು ಐಡಿಯಾ ಹೇಗೆ ಬಂತು ಕಾನ್ಸೆಪ್ಟ್? ಅದೇ ನಾನು 45 ಮಾಡಿದ್ದು ಎಲ್ಲನೂ ಒಂದು ಬೇರೆ ಐಡಿಯಾನೇ ಮೇಡಮ್. ನಿಮ್ಗೆ ಯಾವುದು ಹೀರೋ ಇಂಟ್ರೊಡಕ್ಷನ್ ಸಾಂಗು, ಒಂದು ಡ್ಯೂಯೆಟ್ ಸಾಂಗು ಆ ಥರ ಏನೇನು ರೆಗ್ಯುಲರ್ ಫಾರ್ಮ್ಯಾಟ್ ಇತ್ತು, ಸಾಂಗ್ಸ್ ಇರಲಿಲ್ಲ. ನಾನೇ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ರು. ಐ ಡಿಂಟ್ ವಾಂಟ್ ಟು ಡೂ ಎನಿ ಸಾಂಗ್ಸ್. ಬಟ್ ಆ ಸಾಂಗ್ ಮಾಡಿದ್ರೆ ಏನಾದರೂ ಒಂದು ವೆರೈಟಿ ಇರಬೇಕು, ಏನೋ ಹೊಸದಿರಬೇಕು ಅಂದ್ಬಿಟ್ಟು ಅವಾಗ ಯೋಚನೆ ಮಾಡಿದ್ರು. ಇವ್ರು ತುಂಬ ಫೇಮಸ್ ಇದ್ದರು ಗೀಟೋ ಕಿಡ್ಸು. ಸೊ ಅವರನ್ನು ಅಪ್ರೋಚ್ ಮಾಡಿ ಅವರನ್ನು ಯಾಕೆ ಕನ್ನಡದಲ್ಲಿ ಕೊಲಾಬ್ರೇಟ್ ಮಾಡ್ಬೋದು, ಅವ್ರ ಜೊತೆ ನಾವು ಯಾಕೆ ಒಂದು ಬೇರೆ ರೀತಿಯ ಸಾಂಗ್ ಮಾಡಬಾರ್ದು ಅಂದ್ಬಿಟ್ಟು ಅಲ್ಲಿನೂ ಈ ಮಂಗಳೂರಿನ ತುಳು ಲ್ಯಾಂಗ್ವೇಜ್ನ ಅದರೊಳಗಡೆ ಮಿಕ್ಸ್ ಮಾಡಿ, ಯಾಕಂದ್ರೆ ಸ್ವಲ್ಪ ಟ್ರೈಬಲ್ ಆಗಬೇಕಿತ್ತು ಹಾಡು. ಸೊ ಯಾವುದು ಮ್ಯಾಚ್ ಆಗುತ್ತೆ ನಮಗೆ, ಆ ಸೌಂಡು ನನಗೆ ತುಂಬ ಇಷ್ಟ ಆಯಿತು, ಆ ತುಳುವಿನ ಲ್ಯಾಂಗ್ವೇಜ್ದು. ಸೊ ಅದನ್ನು ಯೂಸ್ ಮಾಡಿ ಅದ್ರ ಜೊತೆ ಕನ್ನಡ ಮಿಕ್ಸ್ ಮಾಡಿ ನಮ್ಮ MC ಬಿಜು, ನಿಶಾನ್ ರಾಯ್ ನಾವೆಲ್ಲ ಸೇರಿ ವಿ ಮೇಡ್ ಟ್ರ್ಯಾಕ್. ಆ್ಯಂಡ್ ಅದರೊಳಗೆ ಗೆಟೋ ಕಿಡ್ಸ್ ಬಂದು ಜಾನಿ ಮಾಸ್ಟರ್ ಅದನ್ನು ಕೊರಿಯೋಗ್ರಾಫ್ ಮಾಡಿದ್ರು. ಆ್ಯಂಡ್ ಈ 3 ಜನ ಲೆಜೆಂಡ್ಸ್ ಇದ್ದರು. ಐ ಎಂಜಾಯ್ಡ್ ದ ಪ್ರೋಸೆಸ್ ವೆರಿ ಮಚ್. ಸೊ ಗೀಟೋ ಕಿಡ್ಸ್ನ ಹ್ಯಾಂಡಲ್ ಮಾಡೋದು ಎಷ್ಟು ಕಷ್ಟ ಆಯಿತು ಸರ್ ನಿಮಗೆ? ಡೆಫಿನೆಟ್ಲಿ ಏನೂ ಕಷ್ಟ ಆಗಿಲ್ಲ, ನಥಿಂಗ್ ಟು. ಪಾಪ ಅವರು ದೇ ವೇರ್ ವೆರಿ ಗುಡ್. ಅವ್ರ ಲೆವೆಲ್ಗೆ ನಾವು ಡ್ಯಾನ್ಸ್ ಮ್ಯಾಚ್ ಮಾಡೋದು ನಮಗೆ ಕಷ್ಟ ಆಯಿತು ಅನ್ಬೋದು. ಬೇರೆ ಯಾವ ರೀತಿಯೂ ಕಷ್ಟ ಆಗಿಲ್ಲ. ವೆರಿ ಗುಡ್, ವೆರಿ ಪ್ರಾಂಪ್ಟ್. ಓಕೆ. ಅಂದರೆ ನಮ್ಮ ಕನ್ನಡ ಚಿತ್ರದಲ್ಲಿ ಟ್ರೈಬಲ್ ಸಾಂಗ್ ಅಂದರೆ ಸುಮಾರು ವರ್ಷ ಆಗಿರುತ್ತೆ ಈ ಥರ ಒಂದು ಟ್ರೈಬಲ್ ಸಾಂಗ್ ನೋಡಿ ನಾವು. ಸೊ ಸಡನ್ನಾಗಿ ಗೀಟೋ ಕಿಡ್ಸ್ ಬರ್ತಾರೆ, ಅದರಲ್ಲಿ ನಮ್ಮ ಲೆಜೆಂಡರಿ ಆ್ಯಕ್ಟರ್ಸ್ ಇದ್ದಾರೆ. ಸೊ ಅವ್ರದ್ದೊಂದು ಸಿಗ್ನೇಚರ್ ಸ್ಟೆಪ್ಸ್ ಬೇರೆ ಅದರಲ್ಲಿ ತರ್ತೀರಾ. ಸೊ ಹ್ಯಾಟ್ಸ್ ಆಫ್ ಸರ್, ತುಂಬ ಒಳ್ಳೆ ಕಾನ್ಸೆಪ್ಟ್ ಇದು. ಆಲ್ಮೋಸ್ಟ್ ನಮ್ಮ ಪ್ರೇಕ್ಷಕರಿಗೂ ತುಂಬ ರೀಚ್ ಆಗಿದೆ ಈ ಸಾಂಗ್. ಸೊ 45 ಆಲ್ಬಮಲ್ಲಿ ಎಲ್ಲರಿಗೂ ಕುಣಿಸೋಂಥ ಒಂದು ಸಾಂಗ್ ಇದು. ಸೊ ವೆರಿ ನೈಸ್ ಸರ್. ನಿಮ್ಮ ಒಂದು ಫಸ್ಟ್ ಸಿನಿಮಾದಲ್ಲಿ ಇಷ್ಟೊಂದೆಲ್ಲ ಇನೋವೇಟಿವ್ ನೋಡಿದ್ದು ನಮಗೂ ಸಹ ತುಂಬ ಖುಷಿ ಆಯಿತು. ಸೊ ನೆಕ್ಸ್ಟ್ ನಿಮ್ಮ ಡೈರೆಕ್ಷನಲ್ಲಿ ಏನಾದರೂ ಬರ್ತಿದ್ದೀರಾ ಸರ್ ಮತ್ತೆ ಇನ್ನೊಂದು ಸಿನಿಮಾ ಒಟ್ಟಿಗೆ? ಖಂಡಿತ ಮಾಡ್ತೀನಿ. ವರ್ಕಿಂಗ್ ಆನ್ ಇಟ್, ಕೆಲಸ ಮಾಡ್ತಾ ಇದ್ದೀವಿ. ಓಕೆ. ಸ್ಕ್ರಿಪ್ಟ್ ಲೆವೆಲಲ್ಲಿದೆ, ಇನ್ನು ರೈಟಿಂಗ್ ಕೆಲಸ ನಡೀತಾ ಇದೆ. ಡೆಫಿನೆಟ್ಲಿ ವಿಲ್ ಡೂ ಇಟ್. ಓಕೆ. ನಮ್ಮ ಕಡೆಯಿಂದ ನಿಮ್ಗೆ ಆಲ್ ದ ವೆರಿ ಬೆಸ್ಟ್ ಸರ್ ನಿಮ್ಮ ಒಂದು ಪ್ರಾಜೆಕ್ಟ್ಗೆ. ಆ್ಯಂಡ್ ಕಮಿಂಗ್ ಟು ಸರ್, ಈಗ ಒಂದು ಲೈವ್ ಕನ್ಸರ್ಟ್ಸ್ ಮಾಡ್ತೀರಾ. ಇವಾಗ ಲೈಕ್ ನಾರ್ಮಲಾಗಿ ಎಲ್ಲರೂ ಸುಮಾರು ಕಡೆ ಲೈವ್ ಕನ್ಸರ್ಟ್ಸ್ ಎಲ್ಲ ಮಾಡ್ತಾರೆ. ನೀವು ಒಂದು ವಿಭಿನ್ನವಾಗಿ ಒಂದು ಪ್ರಯತ್ನ ಮಾಡ್ತೀರಾ, ಒಂದು ಎಂಟ್ರೀಸ್ ಆಗಿರ್ಬೋದು, ಆ ಒಂದು LED ಸೆಟಪ್ಸ್ ಆಗಿರ್ಬೋದು. ಸೊ ಹೇಗೆ ಸರ್, ಅಂದರೆ ಇವಾಗ ಎಲ್ಲರೂ ಕಾನ್ಸೆಪ್ಟ್ ಮಾಡೋದ್ರಿಂದ ನೀವು ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಅಂದರೆ ತುಂಬ ನಿಮ್ಮದೇ ಆದಂಥ ಒಂದು ಶೈಲಿಯಲ್ಲಿ ಮಾಡಿರ್ತೀರಾ. ಸೊ ಅದ್ರ ಬಗ್ಗೆ ಹೇಳೋದಾದರೆ?
ಕಾನ್ಸರ್ಟ್ ಅನ್ನೋದು ಇದೊಂದು ಎಕ್ಸ್ಪೀರಿಯನ್ಸ್. ಇಟ್ಸ್ ನಾಟ್ ಜಸ್ಟ್ ಹೋಗಿ ಹಾಡಿದ್ವಿ, ಏನು ಪರ್ಫಾರ್ಮ್ ಮಾಡಿದ್ವಿ, ಅದಕ್ಕೂ ಮೀರಿ ಜನಕ್ಕೆ ಏನು ಎಕ್ಸ್ಪೀರಿಯನ್ಸ್ ಕೊಡ್ತೀವಿ, ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸು ಕಾನ್ಸರ್ಟು. ಬಟ್ ಐರನ್ ಏನಂದರೆ ಕನ್ನಡದಲ್ಲಿ ಅಷ್ಟು ದೊಡ್ಡ ದೊಡ್ಡ ಬಡ್ಜೆಟ್ಸ್ ಇಲ್ಲ ಆ ಥರ ದೊಡ್ಡ ದೊಡ್ಡ ಕಾನ್ಸರ್ಟ್ಸ್ ಮಾಡೋಕ್ಕೆ. ಬಟ್ ನಾನು ಬಂದು ಕಾನ್ಸರ್ಟ್ ಸ್ಟಾರ್ಟ್ ಮಾಡಿದ್ದು ಒಂದು 10 ಇಯರ್ಸ್ ಆಯಿತು. ಈ 10 ಇಯರ್ಸಿಂದ ನಾನು ಆಲ್ಮೋಸ್ಟು ಸುಮಾರು ಕಾನ್ಸರ್ಟ್ಸು ಮಾಡಿದ್ದೀನಿ. ಅದೆಲ್ಲನೂ ಐ ಹ್ಯಾವ್ ಟ್ರೈ ಟು ಚೇಂಜ್ ದ ರೆಗ್ಯುಲರ್ ಫಾರ್ಮ್ಯಾಟ್. ಕನ್ನಡದಲ್ಲಿ ಈ ಥರ ಆಗೋದಿಲ್ಲ ಅಂತ ಏನೇನು ಹೇಳ್ತಿದ್ರು ಅದೆಲ್ಲವೂ ನಾನು ಮ್ಯಾಕ್ಸಿಮಮ್ ತೊಗೊಂಬಂದು ಐ ಹ್ಯಾವ್ ಟ್ರೈಡ್ ಮೈ ಬೆಸ್ಟ್ ಟು ಡೂ ಡಿಫ್ರೆಂಟ್ ಫಾರ್ಮ್ ಆಫ್ ಕಾನ್ಸರ್ಟ್ಸ್, ಒಂದು ಹ್ಯೂಜ್ ಪ್ರೊಡಕ್ಷನ್ ಇರೋ ಕಾನ್ಸರ್ಟ್ಸ್ ಅದೆಲ್ಲ. ಆ್ಯಂಡ್ ಐ ಎಂಜಾಯ್ ಡೂಯಿಂಗ್ ಕಾನ್ಸರ್ಟ್ಸ್. ನಾನು ಆ್ಯಕ್ಚುಲಿ ಕಾನ್ಸರ್ಟ್ಸು ದುಡ್ಡು ಅಥವಾ ಇದಕ್ಕೆ ಜಾಸ್ತಿ ಮಾಡೋದಿಲ್ಲ. ಐ ಡೂ ಇಟ್ ಫಾರ್ ಮೈ ಪ್ಯಾಷನ್. ಪ್ರತಿ ಸತಿ ಏನೋ ಡಿಫ್ರೆಂಟಾಗಿರಬೇಕು, ಅಲ್ಲಿರೋ ಮ್ಯೂಸಿಷಿಯನ್ಸ್ ಎಲ್ಲರೂ ಹೈಲೈಟ್ ಆಗಬೇಕು, ಸಿಂಗರ್ಸ್ ಎಲ್ಲರೂ ಹೈಲೈಟ್ ಆಗಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಗಿದೆ. ಈ ಒಂದು ದೊಡ್ಡ ಕನ್ಸರ್ಟ್ನ ಹಿಂದೆ ಭಾಳಷ್ಟು ಶ್ರಮ ಇರುತ್ತೆ. ಸೊ ಇದು ಪ್ರಿಪ್ರೇಷನ್ಸ್ ಎಲ್ಲ ಹೇಗೆ ನಡೆಯುತ್ತೆ ಸರ್? ರಿಹರ್ಸಲ್ಸ್ ತುಂಬ ಮಾಡ್ತೀವಿ. ಆಮೇಲೆ ನಾನು ಹೇಳಿದಂಗೆ ಪ್ರೊಡಕ್ಷನ್ಗೆ ನಾವು ಮಾಡೋ ಕಾನ್ಸರ್ಟಿನ ಸ್ಕೇಲ್ಗೆ ಅಷ್ಟು ಬಡ್ಜೆಟ್ ನಮಗೆ ಸಿಗಲ್ಲ. ಬಟ್ ನಮ್ಗೆ ಸಿಗೋ ಬಡ್ಜೆಟಲ್ಲೇ ಅದು ಮಾಡಬೇಕಂದ್ರೆ ವಿ ಹ್ಯಾವ್ ಟು ಯೂಸ್ ತುಂಬ ಬ್ರೈನ್ ಯೂಸ್ ಮಾಡಬೇಕು. ಅದನ್ನು ಯಾವ ರೀತಿಯಲ್ಲಿ ಅದೇ ಲೆವೆಲ್ ಆಫ್ ಎಫೆಕ್ಟ್ನ ನಾವು ನಮ್ಮ ಟ್ಯಾಲೆಂಟ್ ಯೂಸ್ ಮಾಡಿ ಏನೇನು ಮಾಡ್ಬೋದು ಅಂತ. ಸೊ ಒಂದು ಕೊಲ್ಯಾಬ್ರೇಷನ್ ಅದು. ಎಲ್ಲರೂ ಸೇರ್ತೀವಿ. ನನ್ನ ವಿಡಿಯೋ ಜಾಕಿ ಮಣಿ ಅಂತಿದ್ದಾರೆ, ಸೊ ಅವರು ನನ್ನ ಜೊತೆ ಸೇರ್ತಾರೆ. ವಿಷುವಲ್ಸ್ ಸಪ್ರೇಟಾಗಿ ಕ್ರಿಯೇಟ್ ಮಾಡ್ತೀವಿ. ನಮ್ಮ ಸಾಂಗ್ಸ್ಗೇ ಸಪ್ರೇಟ್ ವಿಷುವಲ್ಸು ಕ್ರಿಯೇಟ್ ಮಾಡಿಸಿದ್ದೀವಿ ಎಕ್ಸ್ಕ್ಲೂಸಿವ್ ಆಗಿ. ಆ್ಯಂಡ್ ಮ್ಯೂಸಿಷಿಯನ್ಸು ಅವ್ರ ಜೊತೆ ರಿಹರ್ಸಲ್, ಅವ್ರದ್ದು ಕಾಸ್ಟ್ಯೂಮ್ಸಿಂದ ಹಿಡಿದು ಅವ್ರು ಯಾವ ರೀತಿ ಪರ್ಫಾರ್ಮ್ ಮಾಡಬೇಕು, ಯಾವ ಪೊಸಿಷನಲ್ಲಿ ನಿಂತ್ಕೊಬೇಕು. ಆಮೇಲೆ ಕಾನ್ಸರ್ಟಲ್ಲಿ ಎಲ್ಲೂ ಬ್ರೇಕ್ ಇಲ್ಲದೆ 2.5 hours ಒಂದು ಸಿನಿಮಾ ಹೋದಂಗೆ ಹೋಗಬೇಕು. ಸೊ ಇದೆಲ್ಲವೂ ವಿ ಡೂ ಲಾಟ್ ಆಫ್ ರಿಹರ್ಸಲ್ಸು. ಸ್ಟೇಜ್ ಮೇಲೆ ರಿಹರ್ಸಲ್ ಮಾಡ್ತೀವಿ, ಅದಕ್ಕೆ ಮುಂಚೆನೂ ರಿಹರ್ಸಲ್ಸ್ ಮಾಡಿರ್ತೀವಿ. ನಮ್ಮ KD ಸಿನಿಮಾ ಬಗ್ಗೆ ಮಾತಾಡೋದಾದರೆ, ಸೊ ಇತ್ತೀಚೆಗಷ್ಟೇ KD ಸಿನಿಮಾ ರಿಲೀಸ್ ಆಗುತ್ತೆ. ಸೊ ಸೂಪರ್ ಹಿಟ್ ಆಗಿ ಸಿನಿಮಾ ಥಿಯೇಟರ್ಗಳಲ್ಲಿ ಆಲ್ರೆಡಿ ಓಡ್ತಾ ಇದೆ. ಸೊ ಈ ಒಂದು ಮ್ಯೂಸಿಕ್ ಜರ್ನಿ ಬಗ್ಗೆ ಮಾತಾಡೋದಾದರೆ ಸರ್, ನೀವು ಔಟ್ ಆಫ್ ಕಂಟ್ರಿ ಹೋಗಿ ಲೈಕ್ ಮೋರ್ ದೆನ್ 200+ ಮ್ಯೂಸಿಷಿಯನ್ಸಿಂದ ನೀವು ಬಿಗ್ಗೆಸ್ಟ್ ಆರ್ಕೆಸ್ಟ್ರಾ ತರ್ತೀರಾ ನಮ್ಮ ಒಂದು ಇಂಡಿಯನ್ ಸಿನಿಮಾ ಬಗ್ಗೆ. ಸೊ ಈ ಒಂದು ಪ್ರೊಸೆಸ್ ಬಗ್ಗೆ ಹೇಳೋದಾದರೆ? ಇಲ್ಲ, ಇದೆಲ್ಲದಕ್ಕೂ ಕಾರಣ ಪ್ರೇಮ್ ಸರ್. ಅವ್ರು ಏನು ಯೋಚನೆ ಮಾಡೋದು ತುಂಬ ಹ್ಯೂಜ್ ಆಗಿ, ಅದು ಸ್ಪೆಷಲಿ ಮ್ಯೂಸಿಕ್ ಅಂತಂದರೆ ಅವ್ರು ಎಷ್ಟು ಲಿಮಿಟ್ ಮೀರಿ ಹೋಗಬೇಕು ಅಂತ ಟ್ರೈ ಮಾಡ್ತಿರ್ತಾರೆ. ಅವರು ಐಡಿಯಾ ಮಾಡಿದ್ದು ಎಷ್ಟು ಮ್ಯಾಕ್ಸಿಮಮ್ ಆರ್ಕೆಸ್ಟ್ರಾ ಯೂಸ್ ಮಾಡೋದು. ಯಾಕಂದರೆ ಇದು ತುಂಬ ರೆಟ್ರೋ ಇತ್ತು ಇದೆಲ್ಲನೂ. ಈ ಸಿನಿಮಾದಲ್ಲಿ ಮಾಡಿದ ಹಾಡುಗಳು ಮ್ಯಾಕ್ಸಿಮಮ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲನೂ ಮೋರ್ ಆಫ್ ರೆಟ್ರೋ ಕಲರಲ್ಲೇ ಇವತ್ತಿನ ಸೌಂಡ್ ಕೊಡಬೇಕಾಗಿತ್ತು. ಸೊ ಆ್ಯಂಡ್ ಜನಕ್ಕೆ ರೀಚ್ ಆಗೋಂಥ ಹಾಡಾಗಬೇಕಾಯಿತು. ಒಂದು ರೆಟ್ರೋ ಆಗಿದ ತಕ್ಷಣ ತುಂಬ ಎಕ್ಸ್ಪೆರಿಮೆಂಟ್ ಮಾಡಿದೆ ಆ ಥರನೂ ಅಲ್ಲದೆ ರೆಟ್ರೋನೂ ಮೇಂಟೈನ್ ಮಾಡಬೇಕು, ಜನಕ್ಕೆ ರೀಚ್ ಆಗೋದು ಆಗಬೇಕು. ಆ್ಯಂಡ್ ಇಟ್ ಶುಡ್ ಬಿ ಕಮರ್ಷಿಯಲ್ ಆಲ್ಸೋ. ಸೊ ಇದೆಲ್ಲವೂ ಸೇರಿ ಮಾಡಬೇಕು ಅಂತ ಪ್ರೇಮ್ ಸರ್ ಹೇಳಿದಾಗ ಅವರೇ ಆಫರ್ ಮಾಡಿದ್ದು ಇಷ್ಟು ದೊಡ್ಡ ಆರ್ಕೆಸ್ಟ್ರಾ ಯೂಸ್ ಮಾಡೋಣ ಅಂತ. ಅದು ಅವರ ಐಡಿಯಾ. ಅದು ಸಾಂಗಲ್ಲಿ ನಾವು ಇಂಪ್ಲಿಮೆಂಟ್ ಮಾಡಿದ್ವಿ. ಓಕೆ ಸರ್, ಈ ಒಂದು ಆಲ್ಬಮಲ್ಲಿ ನೋಡೋದಾದರೆ ನಾವು ಈಗ ಶಿವ ಶಿವ ಸಾಂಗ್ ಬರುತ್ತೆ, ಅದು ಕಂಪ್ಲೀಟ್ ಒಂಥರ ಮಾಸಿವ್ ಸಾಂಗ್ ಅಂತ ಹೇಳ್ಬೋದು ಸಿನಿಮಾದಲ್ಲಿ. ಆ್ಯಂಡ್ ಅಣ್ತಮ್ಮ ಜೋಡೆತ್ತುಕೋಣ, ಅದು ಕಂಪ್ಲೀಟ್ ಬ್ರದರ್ ಬಾಂಡಿಂಗ್ ತೋರಿಸೋವಂಥದ್ದು, ಒಂದು ಫ್ಯಾಮಿಲಿ ಬಾಂಡಿಂಗ್ ತೋರಿಸೋವಂಥದ್ದು. ಅದಾದಮೇಲೆ ಸೆಟ್ ಆಗಲ್ಲ ಸಾಂಗ್. ಸೊ ಇದು ಒಂದು ಕಂಪ್ಲೀಟ್ ಡ್ಯುಯೆಟ್ ಲವ್ ಸಾಂಗ್. ಸೊ ಈ ಒಂದು ಸಿನಿಮಾದಲ್ಲಿ ಈ ರೀತಿ ಹಲವಾರು ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸಾಂಗ್ಸ್ನ ತರೋದಕ್ಕೆ ಈ ಒಂದು ಜಾನರ್ಸಲ್ಲಿ ಎಷ್ಟು ನಿಮಗೆ ಚಾಲೆಂಜಿಂಗ್ ಅನ್ನಿಸ್ತು ಅಂತ ಒಂದು ದೊಡ್ಡ ಸಿನಿಮಾ ಆಗಿದೆ? ಅದೇ ನಮಗೆ ಖುಷಿ ಕೊಡೋದೇನೆಂದರೆ ಮೇಡಮ್, ವರ್ಸಟೈಲ್ ಆಗಿ ಮಾಡ್ತಾ ಇರಬೇಕು. ನೀವು ಈಗ ಅಪ್ಪ ಸಾಂಗ್ ಅಂತ ತೊಗೊಂಡ್ರೆ ಅಪ್ಪ ಐ ಲವ್ ಯು ಇದೆ, ನಿಮಗೆ ದೇವ್ರ ಸಾಂಗ್ ಅಂತ ತೊಗೊಂಡ್ರೆ ನೀನೇ ರಾಮ ನೀನೇ ಶ್ಯಾಮ ಸಾಂಗ್ ಇದೆ, ಅಥವಾ ಜೈ ಬಜರಂಗಿ ಇದೆ, ಅಥವಾ ಜೈ ಶ್ರೀರಾಮ್ ಇದೆ. ನೀವು ಲವ್ ಸಾಂಗ್ ಅಂತ ತೊಗೊಂಡ್ರೆ ಸುಮಾರು ಸಾಂಗ್ ಇದೆ, ನಾನೇ ನೀನಂತೆ ಆಗಲಿ, ಜಗವೇ ನೀನು ಆಗಲಿ. ಇವಾಗ ನೀವು ಫ್ಯಾಮಿಲಿ ಸಾಂಗ್ ಅಂತಂದರೆ ಅಣ್ತಮ್ಮ ಜೋಡೆತ್ತುಕೋಣ ಒಂದು ಬರುತ್ತೆ. ಸೊ ಡ್ಯುಯೆಟ್ ಸಾಂಗ್ಸು, ಡ್ಯಾನ್ಸ್ ನಂಬರ್ಸ್, ಈ ಥರ ಎಲ್ಲನೂ ಮಾಡೋ ಥರ ವರ್ಸಟೈಲಿಟಿ ಇರಬೇಕು ಕನ್ನಡ ಸಿನಿಮಾಗೆ. ಮ್ಯೂಸಿಕ್ ಮಾಡೋದು ಸಿನಿಮಾ ಮ್ಯೂಸಿಕ್ ಅಂತಲೇ ವರ್ಸಟೈಲ್ ಆಗಿರಬೇಕು. ಎಲ್ಲ ಎಮೋಷನ್ಸು ಗೊತ್ತಿರಬೇಕು, ಎಲ್ಲವೂ ಹೇಗೆ ಮಾಡ್ತೀವಿ ಅದು ಅಂದರೆ ಎಷ್ಟು ದಿನ ಹಾಡುಗಳು ಉಳಿಯುತ್ತೆ ಅದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಸೊ ಲಾಂಗ್ ಲಾಸ್ಟ್ ಉಳಿಯೋಂಥ ಹಾಡುಗಳನ್ನ ಮಾಡೋದೇ ಫೋಕಸ್ ಆಗಿರಬೇಕು. ಓಕೆ ಸರ್, ಇಷ್ಟು ನಿಮ್ಮ ಒಂದು ಸಿನಿಮಾ ಜರ್ನಿ ಬಗ್ಗೆ ಆಯಿತು. ಆ್ಯಂಡ್ ನೆಕ್ಸ್ಟ್ ನಿಮ್ಮ ಅಂದರೆ ಒಂದು ಪರ್ಸ್ನಲ್ ಲೈಫ್ ಅಂತ ಒಂದಿರುತ್ತೆ. ಸೊ ಅದ್ರ ಬಗ್ಗೆ ನಾವು ಮಾತಾಡೋದಾದರೆ ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ ಹೋಗೋಣ. ಸೊ ಹೇಗೆ ನಿಮ್ಮ ಒಂದು ಚೈಲ್ಡ್ಹುಡ್ ಜರ್ನಿ ಹೇಗೆ ಶುರುವಾಯಿತು, ಅಂದರೆ ನಿಮ್ಮ ಒಂದು ತುಂಟಾಟಗಳಿರ್ಬೋದು ಅಥವಾ ನೆನಪುಗಳಿರ್ಬೋದು, ಸೊ ಅದ್ರ ಬಗ್ಗೆ ಮಾತಾಡೋದಾದರೆ? ಯಾವುದು ನನಗೆ ನೆನಪಿಲ್ಲ ತುಂಟಾಟಗಳೆಲ್ಲ, ಯಾಕಂದರೆ ಚೈಲ್ಡ್ಹುಡ್ಡಲ್ಲಿ ಅಷ್ಟೆಲ್ಲ ಟೈಮು ನಮಗಿರಲಿಲ್ಲ. ವೆರಿ ಎಂಗೇಜ್ ತುಂಟಾಟ, ಕಾಲೇಜು ಅದೆಲ್ಲ ಮಾಡೋಷ್ಟರಲ್ಲಿ ನಮಗೆ ಲೈಫ್ ಟರ್ನ್ ಆಗಿ ಹೋಗಿತ್ತು. ನಮ್ಮ ತಂದೆ ನಾನು 13 ವರ್ಷ ಇದ್ದಾಗ ಕಳ್ಕೊಂಡಿದ್ವಿ. ಅಲ್ಲಿಂದ ಒಂದು 10 ವರ್ಷ
ಇಟ್ ವಾಸ್ ವೆರಿ ಟಫ್ ಜರ್ನಿ. ಇದೆಲ್ಲ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಒಂದು ಅರ್ನಿಂಗ್ ನೋಡ್ಕೋಬೇಕಾಗಿತ್ತು, ಒಂದು ಸಂಪಾದನೆ ನೋಡ್ಕೋಬೇಕಾಗಿತ್ತು, ಗುರಿ ಒಂದು ಮುಟ್ಟಬೇಕಾಗಿತ್ತು, ಒಂದು ಜಾಗ ತಲುಪಬೇಕಾಗಿತ್ತು. ಈ ಪ್ರೋಸೆಸ್ಸಲ್ಲಿ ಏನು ಹೇಳ್ತೀರಿ ಟೀನೇಜ್ ಇದೆಲ್ಲ ಅಷ್ಟು ಮಜಾ ಮಾಡೋಕ್ಕಾಗಿಲ್ಲ. ಆ ಥರ ಏನು ನಡೆದಿಲ್ಲ. ವೆರಿ ಸ್ಯಾಡ್ ಸರ್. ಬಿಕಾಸ್ ನೀವು ಅಂದರೆ 13 ವರ್ಷಕ್ಕೆ ತಂದೆನ ಕಳ್ಕೊತೀರಾ. ಸೊ ಆಗ್ಲಿಂದನೇ ನಿಮ್ಮ ಒಂದು ಫ್ಯಾಮಿಲಿ ಒಂದು ಹೊಣೆ ಬಂದು ನಿಮ್ಮ ಭುಜದ ಮೇಲೆ ಇರುತ್ತೆ. ಸೊ ಅಲ್ಲಿಂದ ನೀವು ಫ್ಯಾಮಿಲಿ ಕಡೆ ನೋಡ್ಕೊಬೇಕಾಗತ್ತೆ. ಸೊ ಈ ಮಧ್ಯದಲ್ಲಿ ನಿಮ್ಮೊಂದು ಸ್ಟ್ರಗಲ್ ಆಬ್ವಿಯಸ್ಲಿ ಇವಾಗ ತಂದೆನ ಕಳ್ಕೊಂಡಿರೋ ನಮಗೆ ಗೊತ್ತಿರುತ್ತೆ ಸೊ ಎಷ್ಟು ಪೇನ್ ಇದೆ ಅಂತ. ಸೊ ಈ ಮಧ್ಯದಲ್ಲಿ ಸಿನಿಮಾ ಮಾಡಬೇಕು ಅಂದರೆ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಥವಾ ಸಂಗೀತದ ಒಲವು ಯಾವ ಟೈಮಲ್ಲಿ ನಿಮಗೆ ಮೂಡುತ್ತೆ? ಇದು ನಮ್ಮ ತಂದೆ ಜೊತೆ ನಾನು ನೋಡಿದ ಕೊನೆ ಸಿನಿಮಾ ರೋಜಾ ಅಂತ. ಅದು ಓಕೆ. ಆ ಸಿನಿಮಾ ಮ್ಯೂಸಿಕ್ AR ರೆಹಮಾನ್ ಅವರ ಮೊದಲನೇ ಸಿನಿಮಾ ಅದು. ಆವಾಗ ನಮ್ಮ ತಂದೆ ಅದನ್ನು ಥಿಯೇಟ್ರಲ್ಲಿ ನನಗೆ ಫಿಲ್ಮ್ ಒಟ್ಟಿಗೆ ನೋಡಿದಾಗ ಅವರು ಒಂದು ಮಾತು ಹೇಳಿದ್ರು, ಎಷ್ಟು ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ಅಂತ. ಫಿಲ್ಮ್ ನೋಡಿ ಒಂದು 3 ಮಂತ್ಸ್ಗೆ ನಮ್ಮ ತಂದೆ ತೀರೋದ್ರು. ಸೊ ಅವರ ನೆನಪಿಗೆ ಯಾವಾಗಲೂ ಈ ರೋಜಾ ಹಾಡುಗಳು ಕೇಳ್ತಾ ಇರ್ತಾಯಿದ್ವಿ. ಈ ಹಾಡುಗಳು ಕೇಳ್ತಾ ನನಗೆ AR ರೆಹಮಾನ್ ಅವರ ಮ್ಯೂಸಿಕ್ ತುಂಬ ಒಂಥರ ಒಂದು ಮೆಸ್ಮರೈಸ್ ಮಾಡಿ ಏನೋ ಒಂದು ಮ್ಯಾಜಿಕ್ ಮಾಡೋಕ್ಕೆ ಸ್ಟಾರ್ಟ್ ಆಯ್ತು ನನ್ನ ಮೈಂಡಲ್ಲಿ. ಓಕೆ. ಸೊ ಅವರ ಮ್ಯೂಸಿಕ್ಕು ಅವರ ಎಕ್ಸಿಸ್ಟೆನ್ಸಿಂದನೇ ನನ್ನ ಈ ಕೆರಿಯರ್ ಎಕ್ಸಿಸ್ಟೆನ್ಸ್ ಆಗಿದ್ದು ಅಂತ ಹೇಳ್ಬೋದು. ಅಲ್ಲಿಂದ ಕೇಳಿಕೊಂಡು ನಾನೇ ಎಲ್ಲಿ ಕಲಿಯೋದು, ಮ್ಯೂಸಿಕ್ ಅಂದರೆ ಏನು, ಹೇಗೆ ಅದನ್ನು ಕಲಿಬೇಕು, ಏನೇನು ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ ಅನ್ನೋದೆಲ್ಲ ಒಂದೊಂದಾಗಿ ನೋಡಿ ಕಲಿತು ಆಮೇಲೆ ಒಂದು ಗುರುನ ರೀಚ್ ಮಾಡಿ ನಮ್ಮ ಟೀಚರ್ ಜೇಮ್ಸ್ ಮಾಸ್ಟರ್ ಅಂತ ಅವ್ರ ಹತ್ರ ಹೋಗಿ ಅಲ್ಲಿ ಕೀಬೋರ್ಡ್ ಪ್ರಾಕ್ಟೀಸ್ ಮಾಡಿ ಅಲ್ಲಿಂದ ಐ ಸ್ಟಾರ್ಟೆಡ್ ಲರ್ನಿಂಗ್. ಸ್ವಲ್ಪ ಪಿಯಾನೋ ಕಲಿತು ಆಮೇಲೆ ಆರ್ಕೆಸ್ಟ್ರಾಗಳಲ್ಲಿ ನುಡಿಸಿ ಆಮೇಲೆ ಬಿ ಮನೋಹರ್ ಸರ್, ಕೆ ಕಲ್ಯಾಣ್ ಸರ್ ಅವ್ರಿಗೆಲ್ಲ ಅಸಿಸ್ಟ್ ಮಾಡಿ ಮ್ಯೂಸಿಕ್ ಆಮೇಲೆ ನಾನು ಮೊದಲನೇ ಸಿನಿಮಾಗೆ ಮ್ಯೂಸಿಕ್ ಮಾಡಿದೆ. ಇದೊಂದು ಜರ್ನಿ. ನಿಮ್ಮ ಒಂದು ಬಿಗ್ ಇನ್ಸ್ಪಿರೇಷನ್ ಯಾರು ಸರ್ ಹಾಗಾದರೆ? ಖಂಡಿತವಲ್ಲೂ ನಾನು ಸ್ಟಾರ್ಟ್ ಮಾಡಬೇಕಾದ್ರೆ ಖಂಡಿತ AR ರೆಹಮಾನ್ ಅವರೇ, ಯಾವತ್ತೂ ಅವರೇ ಇನ್ಸ್ಪಿರೇಷನ್. ಬಟ್ ಮ್ಯೂಸಿಕ್ ಅಂತ ಅಂದರೆ ದೇರ್ ಇಸ್ ಓನ್ಲಿ ಒನ್ ನೇಮ್. ಇವತ್ತು ನಾನು ಕೇಳಿದ್ರೆ ಅವ್ರದ್ದೇ ಫೋಟೋ ಇಲ್ಲಿ ಇಟ್ಟಿದ್ದೀನಿ, ಇಳಯರಾಜಾ ಸರ್ ಅವ್ರದ್ದು. ಸೊ ಅವ್ರ ಬಗ್ಗೆ ಹೇಳೋದಾದರೆ ಸರ್, ಇವಾಗ ಅವರ ಒಂದು ಸಂಗೀತ ನೋಡಿರ್ತೀರಾ, ಕೇಳಿರ್ತೀರಾ. ಸೊ ಕೆಲವೊಂದು ನಿಮ್ಗೆ ಇಷ್ಟ ಆಗಿರುತ್ತೆ, ಓಕೆ ಇವ್ರ ಥರ ನಾನು ಮ್ಯೂಸಿಕ್ ಮಾಡಬೇಕು ಅಂತ. ಸೊ ಅವ್ರ ಹತ್ರ ನೀವು ಕಲ್ತಿರೋವಂಥದ್ದು? ಅವ್ರ ಬಗ್ಗೆ ಹೇಳಬೇಕಂತಂದರೆ ಭಾಳ ಚಿಕ್ಕವರಾಗ್ತೀವಿ ಸರ್. ನೀವು ಗ್ಲಾಸ್ ತೆಗೆದು ಅವ್ರ ಬಗ್ಗೆ ಮಾತಾಡ್ತಿದ್ದೀರಂದ್ರೆ ಸೊ ಇದರಲ್ಲೇ ಗೊತ್ತಾಗುತ್ತೆ ಸರ್ ನಿಮ್ಮ ಮನಸ್ಸು ಎಷ್ಟು ಸರಳ ಅಂತ. ಸೊ ಹೇಳಿ ಸರ್. ಅವ್ರ ಬಗ್ಗೆ ಮಾತಾಡೋಷ್ಟು ಇದಿಲ್ಲ, ಬಟ್ ಅವರ ಮ್ಯೂಸಿಕ್ ತುಂಬ ಇನ್ಫ್ಲುಯೆನ್ಸ್ ಮಾಡಿದೆ ಲೈಫಲ್ಲಿ ಆಗಲಿ, ಮ್ಯೂಸಿಕಲ್ ಜರ್ನಿಯಲ್ಲಾಗಲಿ, ಮ್ಯೂಸಿಕ್ ಕಲಿಯೋದ್ರಲ್ಲಾಗಲಿ, ಮ್ಯೂಸಿಕ್ ನಾಲೆಜ್ ಆಗಲಿ, ಅದರ ಥಿಯರಿ ಆಗಲಿ, ಎಲ್ಲವೂ ಒಂದು ಓಷನ್, ಒಂದು ಇಡೀ ಸಮುದ್ರ ಮ್ಯೂಸಿಕ್ಕಿಗೆ ಒಂದು ರೂಪ ಇದ್ದರೆ ಅವ್ರ ಥರ ಇದ್ದಿರೋರು ಅಷ್ಟೇ. ತುಂಬ ಅದ್ರ ಬಗ್ಗೆ ಹೇಳೋಕ್ಕೂ ಸಾಧ್ಯ ಇಲ್ಲ, ತುಂಬ ವಿಷಯಗಳಿದೆ, ಹೇಳೋಕ್ಕೆ ಒಂದು ಎಪಿಸೋಡ್ ಸಾಲಲ್ಲ. ಓಕೆ, ಖಂಡಿತ ನೆಕ್ಸ್ಟ್ ಟೈಮ್ ಎಕ್ಸ್ಕ್ಲೂಸಿವ್ ಆಗಿ ಇಳಯರಾಜ ಆ್ಯಂಡ್ ಅರ್ಜುನ್ ಜನ್ಯ ಸರ್ದು ಒಂದು ಪಾಡ್ಕಾಸ್ಟ್ ಮಾಡೋಣ. ಸೊ ದಟ್ ನಾವು ತುಂಬ ತಿಳ್ಕೊಬೋದು ಅದರಿಂದ ಏನೇನಿದೆ ಸರ್ನ ಒಂದು ಫೀಲಿಂಗ್ಸ್ ಏನು ಅಂತ ಅರ್ಥ ಮಾಡ್ಕೊಳಕ್ಕೆ ಒಂದು ಸಾಧ್ಯತೆ ಆಗ್ಬೋದು. ಹೇಳಿದ್ರಲ್ಲ, ಎಲ್ಲ ಮ್ಯೂಸಿಕ್ಕಿನ ಎಲ್ಲ ಒಂದು ಡೆಡ್ ಎಂಡ್ಗಳನ್ನ ಟಚ್ ಮಾಡಿಬಿಟ್ಟಿದ್ದಾರೆ ಅವರು. ಸಿನಿಮಾ ಮ್ಯೂಸಿಕ್ಕಿನ ಎಲ್ಲ ಡೆಡ್ ಎಂಡ್ ಟಚ್ ಮಾಡಿದ್ದಾರೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಲಿ, ಸಾಂಗ್ ಕಂಪೋಸಿಷನ್ಸ್ ಆಗಲಿ, ಒಂದು ರಾಗದಿಂದ ಒಂದು ಹಾಡನ್ನು ಹೇಗೆ ಹುಟ್ಟಿಸೋದು, ಯಾವ್ಯಾವ ರೀತಿನಲ್ಲಿ ಒಂದೊಂದು ಹಾಡು ಮಾಡ್ಬೋದು, ಅದು ಎಲ್ಲದು ಮೇಯ್ನ್ ಎಕ್ಸ್ಟ್ರೀಮ್ಗಳು ಮಾಡಿಬಿಟ್ಟಿದ್ದಾರೆ. ಅದರಲ್ಲಿ 1% ಮಾಡಿದ್ರೇ ದೊಡ್ಡ ಹೆಸರು ಬಂದುಬಿಡುತ್ತೆ. ಜಸ್ಟ್ 1% ಅವ್ರು ಮಾಡಿದ್ರು, ಟಚ್ ಮಾಡಿದ್ರೂ ಬೇರೆ ಏನೋ ಆಗ್ಬಿಡ್ಬೋದು. ಅವ್ರನ್ನ ಮುಟ್ಟಕ್ಕೆ ನಾ ಭೂತೋ ನಾ ಭವಿಷ್ಯತಿ ಅಂತ ಹೇಳ್ತಾರಲ್ಲ, ಅದು ಆ ರೀತಿನಲ್ಲಿ ಒಂದೇ ಹೆಸರು ಇಳಯರಾಜ. ಸರ್, ನೀವು ಇಳಯರಾಜ ಸರ್ನ ಭೇಟಿ ಆಗ್ತೀರಾ. ಸೊ ಭೇಟಿಯಾದಾಗ ಅವರು ನಿಮ್ಮ ಸಂಗೀತದ ಬಗ್ಗೆ ಸಾಕಷ್ಟು ಹೇಳ್ತಾರೆ. ಸೊ ಏನು ಹೇಳಿದರು ಅಂತ ನಾವು ತಿಳ್ಕೊಬೋದಾ? ಇಲ್ಲ, ನಾನು ಮ್ಯೂಸಿಕ್ ಡೈರೆಕ್ಟ್ರ್ ಆದಮೇಲೆ ಯಾವತ್ತೂ ಅವ್ರನ್ನ ಭೇಟಿ ಮಾಡಿಲ್ಲ. ಆಗಕ್ಕೆ ಮುಂಚೆ ಒಂದೇ ಒಂದು ಸತಿ ಭೇಟಿ ಮಾಡಿದ್ದೀನಿ. ಅದು ಕೆ ಕಲ್ಯಾಣ್ ಸರ್ ಅವ್ರು ಕರ್ಕೊಂಡು ಹೋಗಿದ್ರು ನನಗೆ ತಮಿಳ್ನಾಡಲ್ಲಿ, ಅವ್ರ AVM ಸ್ಟುಡಿಯೋದಲ್ಲಿ. ಅವಾಗ ಒಂದೇ ಒಂದು ಸತಿ ಭೇಟಿ ಮಾಡಿದ್ದು. ಹೆಚ್ಚಾಗಿ ಏನು ಅವ್ರ ಹತ್ರ ಸುಮ್ಮನೆ ನೋಡ್ತಾ ಇದ್ವಿ ಅಷ್ಟೇ, ಅವ್ರು ಏನು ಮಾತಾಡ್ತಾ ಇದ್ದಾರೆ ಅಂತ. ಬಟ್ ಅವ್ರದ್ದೊಂದು ಫೋಟೋ ಕೊಟ್ಟರು ನನಗೆ. ಆ ಫೋಟೋನಲ್ಲಿ ಅವ್ರು ಸೈನ್ ಮಾಡಿ ನಮ್ಮ ಎದುರುಗಡೆನೇ ಒಂದು ಫೋಟೋ ಕೊಟ್ಟರು. ಆ ಫೋಟೋ ಫ್ರೇಮ್ ಹಾಕ್ಬಿಟ್ಟು ಎವ್ರಿ ಡೇ ಮಾರ್ನಿಂಗ್ ಅವ್ರ ಫೇಸೇ ನೋಡ್ತಾ ಇದ್ದಿದ್ದು ನಾನು. ಎವ್ರಿ ಡೇ ಮಾರ್ನಿಂಗ್ ಇವಾಗ್ಲೂ ಎದ್ರೆ ಫಸ್ಟ್ ಇವ್ರ ಫೇಸ್ ನೋಡ್ಬಿಟ್ಟೆ ನಾನು ಕೆಲ್ಸಕ್ಕೆ ಹೋಗೋದು. ಸೊ ಅವರು ಆ ಥರ ಏನೋ ಒಂದು ವೈಬ್ರೇಷನ್ ಬೆಳಗ್ಗೆ ಅವರ ನೆನಪಲ್ಲಿ, ಅವರ ಮ್ಯೂಸಿಕಲ್ಲಿ ಸ್ಟಾರ್ಟ್ ಮಾಡಿದಾಗ ಏನೋ 1% ಆದರೂ ಮ್ಯೂಸಿಕ್ ನಮಗೆ ಒಲಿಯುತ್ತೆ ಅನ್ನೋ ನಂಬಿಕೆ. ಅವರ ಒಂದು ಫೇವ್ರೆಟ್ ಆಲ್ಬಮ್ ಯಾವುದು ಸರ್ ನಿಮಗೆ? ಫೇವ್ರೆಟ್ ಆಲ್ಬಮ್, ಫೇವ್ರೆಟ್ ಸಾಂಗ್? ಲೆಕ್ಕನೇ ಇಲ್ಲ. ಅದು ಹೇಳಿದ್ನಲ್ಲ, ಒಂದು ಸಾಂಗ್ ಅಂತ ಹೇಳಕ್ಕೆ ಆಗಲ್ಲ. ಎಷ್ಟು ತುಂಬಾ ಮನಸ್ಸಲ್ಲಿ ಯಾವಾಗಲೂ ನೆನಪಾಗಲ್ಲ. ಸುಂದರಿ ಕಣ್ಣಾಲು ಸೇರಿ ಅದು ಹೇಳ್ಬೋದು, ಅದು ಹೇಳ್ಬೋದು.
ಅದು ಜೊತೆನೇ ಅದು ಹೇಳ್ಬೋದು, ನಗುವ ನಯನ ಅದು ಹೇಳ್ಬೋದು, ಹೇಳ್ತಾನೆ ಹೋಗ್ಬೋದು ಅದು. ಹಳ್ಳಿ ಲಾವಣಿಯಲ್ಲಿ ಲಾಲಿ ಸುಲಾಲಿ ಅದು ಹೇಳ್ಬೋದು. ಓಕೆ, ಸೊ ವೆರಿ ನೈಸ್, ಚೆನ್ನಾಗಿ ಹಾಡ್ತೀವಿ. ಜೀವ ನೀನು ನನ್ನ ಬಾಳ ಜ್ಯೋತಿ ನೀನು ಅದು ಹೇಳ್ಬೋದು. ಓಕೆ, ಸೂಪರ್ ಸರ್. ಸೊ ನಿಮಗೆ ಇಷ್ಟವಾಗಿರೋ ಹಾಡು ಇಳೆಯರಾಜ ಸರ್ದು ನಿಮ್ಮ ವೈಫ್ಗೆ ಡೆಡಿಕೇಟ್ ಮಾಡಬೇಕು ಅಂದರೆ ಯಾವ ಸಾಂಗ್ ಡೆಡಿಕೇಟ್ ಅದು ಈಗ ಮಾಡ್ತೀರಾ? ಹೇಳ್ದಲ್ಲ, ಯಾವ್ದಾದ್ರು ಒಂದು ನೀವು ನನ್ನ ಜೀವ ನೀನು ನನ್ನ ಬಾಳ ಜ್ಯೋತಿ ನೀನು ನಿನ್ನ ಕಣ್ಣ ಕಂಬನಿ ನನ್ನಾಣೆ ನೋಡಲಾರೆನು ನನ್ನ ಜೀವ ನೀನು. ಸೂಪರ್ ಸರ್, ವೆರಿ ನೈಸ್ ಸಿಂಗಿಂಗ್ ಸರ್, ವೆರಿ ನೈಸ್. ಸೊ ಮೇಡಮ್ಗೆ ಈ ಹಾಡು ಪದೇ ಪದೇ ಹೇಳ್ತಿರ್ತೀರಾ ನೀವು? ಇಲ್ಲ, ನೀವು ಕೇಳಿದ್ರೆ ಹೇಳ್ತೀನಿ, ಅವ್ರು ನೋಡಿದ್ರೆ ಓಕೆ ಅನ್ಕೊಂತಾರೆ. ಮ್ಯಾಮ್ ನಿಮಗೋಸ್ಕರ ಸರ್ ಒಂದು ಸಾಂಗ್ ಡೆಡಿಕೇಟ್ ಮಾಡಿದ್ದಾರೆ, ದಯವಿಟ್ಟು ನೋಡಿ. ಆ್ಯಂಡ್ ಸರ್ ಇವಾಗ ಮ್ಯಾಮ್ ಬಗ್ಗೆ ಹೇಳೋದಾದ್ರೆ ನಿಮಗೆ ತುಂಬ ಸಪೋರ್ಟಿವ್ ಅವರು. ಸೊ ನೀವು ಮಾಡುವಂಥ ಪ್ರತಿಯೊಂದು ಕೆಲಸಗಳಲ್ಲೂ ಜೊತೆ ನಿಲ್ತಾರೆ. ಸೊ 1999ರಲ್ಲಿ ಅವ್ರನ್ನ ಭೇಟಿ ಆಗ್ತೀರಾ ಐ ಬಿಲೀವ್ ಅಲ್ವಾ ಸರ್? ಭೇಟಿ ಆಗ್ತೀರಾ. ಸೊ ಅಲ್ಲಿನ ನಿಮ್ಮ ಒಂದು ಲವ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಸೊ ಹೇಗಿತ್ತು ಸರ್ ಆ ಒಂದು ಲವ್? ನೀವು ಹೇಳಿದ್ರಿ ಚಿಕ್ಕ ವಯಸ್ಸಲ್ಲಿ ತುಂಟಾಟ ಮಾಡೋಕ್ಕೆಲ್ಲ ನನಗೆ ಸಮಯ ಸಿಕ್ಕಿಲ್ಲ ಅಂತ. ಸೊ 1999ನಲ್ಲಿ ಮೇಡಮ್ ಬರ್ತಾರೆ. ಸೊ ಆ ಒಂದು ಫೀಲಿಂಗ್ ಹೇಗಿತ್ತು ಸರ್? ನನ್ನ ಜೀವನದಲ್ಲಿ ಒಂದು ಬೆಸ್ಟ್ ಥಿಂಗ್ ಆಗಿರೋದು ನನ್ನ ವೈಫು. ಅದು ಒಂದು ದೇವರು ಖಂಡಿತವಲ್ಲೂ ಅವರ ಎಲ್ಲ ಡಿಸೈನ್ ಆಗಿರುತ್ತೆ ಅಂತ ಹೇಳ್ತಾರಲ್ಲ ಮೊದಲೇ. ಈಗ ನನ್ನ ಜರ್ನಿನಲ್ಲಿ ಇವತ್ತಿಲ್ಲವರೆಗೂ ಬಂದಿದ್ದೀನಿ ಅಂದರೆ ಅದಕ್ಕೆ ಮನೆಯಲ್ಲಿ ಎಲ್ಲ ಚೆನ್ನಾಗಿರ್ಬೇಕು, ಫ್ಯಾಮ್ಲಿ ಚೆನ್ನಾಗಿರ್ಬೇಕು, ಆವಾಗಲೇ ಒಬ್ಬ ಕ್ರಿಯೇಟರ್ ಅಥವಾ ಯಾರೇ ಆಗಲಿ ಆಚೆಗೆ ಏನಾದರೂ ಮಾಡೋಕ್ಕಾಗೋದು. ಸೊ ಆ ವಿಷಯದಲ್ಲಿ ದೇವರು ನನಗೆ ಒನ್ ಆಫ್ ದ ಬೆಸ್ಟ್ ವೈಫೇ ಕೊಟ್ಟರು. ಆ್ಯಂಡ್ ಅವರ ಆಶೀರ್ವಾದನೇ ನನ್ನ ವೈಫ್ ಅಂತ ಹೇಳ್ತೀನಿ. ಅವರಿಲ್ಲದೆ ಇಷ್ಟೆಲ್ಲ ಏನೂ ಸಾಧನೆ ಮಾಡೋಕ್ಕಾಗ್ತಾನೆ ಇರಲಿಲ್ಲ. ಅವರು ಯಾವತ್ತೂ ಯಾವುದೇ ರೀತಿಯಲ್ಲಿ ಇವತ್ತವರೆಗೂ ನನಗೆ ಡಿಸ್ಟರ್ಬೆನ್ಸ್ ಆಗಲಿ ಅಥವಾ ನನ್ನ ಕೆರಿಯರಲ್ಲಿ ಅದು ಬೇಕು ಇದು ಬೇಕು ಅನ್ನೋದಾಗಲಿ ಅಥವಾ ನನ್ನ ಕೆರಿಯರ್ನೇ ನೋಡಿಲ್ಲ ಅವರು. ಅವ್ರು ಬರೀ ಮನೆ ನೋಡಿದ್ದಾರೆ, ನಂದು ಅಕೌಂಟ್ಸ್ ನೋಡಿದ್ದಾರೆ, ನನ್ನ ಮಗಳು ನೋಡಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಇವರು ಒಂದು ಸೆಲೆಬ್ರಿಟಿ, ನಾನು ಸೆಲೆಬ್ರಿಟಿ ವೈಫು, ನಾವು ಹೀಗಿರ್ಬೇಕು, ನಾವು ಟ್ರಿಪ್ಗೆ ಹೋಗ್ಬೇಕು, ನನಗೆ ಅದು ಬೇಕು ಇದು ಬೇಕು, ಇವತ್ತವರೆಗೂ ಒಂದು ವಿಷಯನೂ ಕೇಳಿಲ್ಲ. ಅವ್ರು ಆ ವಿಷಯನೇ ಗೊತ್ತಿಲ್ಲ ಅವ್ರಿಗೆ. ಸೊ ನನ್ನ ಲೈಫಲ್ಲಿ ಆದಂಥ ಒನ್ ಆಫ್ ದ ಬೆಸ್ಟ್ ಥಿಂಗ್ ಅಂದರೆ ನನ್ನ ವೈಫೇ. ಸೊ ಗೀತಾ ಮ್ಯಾಮ್ ಸರ್ ತುಂಬ ಎಮೋಷ್ನಲ್ ಆಗಿ ನಿಮ್ಮ ಬಗ್ಗೆ ಮಾತಾಡಿದ್ದಾರೆ. ಸೊ ಆ್ಯಂಡ್ ನೆಕ್ಸ್ಟ್ ಇವಾಗ ಮೇಡಮ್ನ ನೀವು ನೋಡ್ತೀರಾ. ಸೊ ಮತ್ತೆ ಹಿಂದೆ ಬರೋಣ ಸ್ವಲ್ಪ. ಸೊ ಮೇಡಮ್ನ ನೋಡ್ತೀರಾ. ಸೊ ಅಲ್ಲಿ ಯಾವುದೋ ಒಂದು ಮದುವೆಯಲ್ಲಿ ನೋಡಿರ್ತೀರಾ. ಸೊ ಅಲ್ಲಿಂದ ನಿಮ್ಮ ಒಂದು ಲವ್ ಜರ್ನಿ ಸ್ಟಾರ್ಟ್ ಆಗುತ್ತೆ, ಮದುವೆ ಆಗುತ್ತೆ. ಆ್ಯಂಡ್ ನಿಮ್ಮ ಮಗಳು ರಜಿತಾ, ರೈಟ್ ಸರ್? ಸೊ ರಜಿತಾ ಅನ್ನೋರು ಜನಿಸ್ತಾರೆ. ಸೊ ನಿಮ್ಮ ಮಗಳ ಬಗ್ಗೆ ಹೇಳೋದಾದರೆ ಇವಾಗ ಅವರು ಮ್ಯೂಸಿಕಲಿ ಇವಾಗ ಅವರು ಸಹ ಇನ್ವಾಲ್ವ್ ಆಗ್ತಿದ್ದಾರೆ. ಸೊ ನಿಮ್ಗೆ ಎಷ್ಟು ಖುಷಿ ಅನಿಸುತ್ತೆ? ಭಾಳ ಖುಷಿ ಆಗುತ್ತೆ. ಯಾಕಂದರೆ ನಾನೇನು ಮ್ಯೂಸಿಕ್ ಅಷ್ಟು ಕಲಿಯೋಕ್ಕಾಗಿಲ್ಲ. ಅಂದರೆ ನಮ್ಗೆ ಅಷ್ಟು ಸಪೋರ್ಟ್ ಇರಲಿಲ್ಲ ಫ್ಯಾಮ್ಲಿನಲ್ಲಿ. ಆಮೇಲೆ ಎಲ್ಲೆಲ್ಲಿ ಹೋಗ್ಬೇಕು, ಬಿಕಾಸ್ ಅದೊಂದು ಸಮುದ್ರ, ಎಷ್ಟು ಕಲ್ತ್ರೂ ಕಮ್ಮಿನೇ. ಬಟ್ ನನ್ನ ಮಗಳಿಗೆ ಚಿಕ್ಕ ವಯಸ್ಸಿಂದನೇ ಅವಳಿಗೆ ಪಿಯಾನೋ ಕ್ಲಾಸಿಗೆ ಕಳಿಸಿ ಅವಳು 10th ಆಮೇಲೆ 8th ಗ್ರೇಡ್ನ ತುಂಬ ಒಳ್ಳೆ ಮಾರ್ಕ್ಸಲ್ಲಿ ಪಾಸ್ ಆದಳು ಪಿಯಾನೋ. ಈಗ ಫಾರಿನ್ಗೆ ಹೋಗ್ತಾ ಇದ್ದಾಳೆ. ಶಿ ಈಸ್ ಲರ್ನಿಂಗ್ ಮ್ಯೂಸಿಕ್ ಡೇ. ಸೊ ಅವಳ ಲೈಫ್ ಫುಲ್ ಅವಳು ಮ್ಯೂಸಿಕ್ಕಿಗೆ ಡೆಡಿಕೇಟ್ ಮಾಡಿದ್ದಾಳೆ. ನಾವೇನು ಫೋರ್ಸ್ ಮಾಡಿಲ್ಲ. ಅವಳು ಶಿ ಈಸ್ ತುಂಬ ಚೆನ್ನಾಗಿ ಓದಿದ್ದಾಳೆ ಅವಳು. ಎಲ್ಲ PUCನಲ್ಲೂ ಅಷ್ಟೇ ಶಿ ಈಸ್ ಅಬೌವ್ 90%. ಬಟ್ ಶಿ ಚೋಸ್ ಮ್ಯೂಸಿಕ್. ಸೊ ಅವಳು ಇಷ್ಟ, ಅವ್ಳಿಗೆ ಏನು ಬೇಕು ಹಾಗೆ ಮಾಡ್ತಾ ಇದ್ದೆ. ನೋಡ ಅವಳೇನು. ಸರ್ ನೀವು PCMC ಮಾಡಿದ್ರಿ, ಮ್ಯೂಸಿಕ್ ಡೈರೆಕ್ಟರ್ ಆದ್ರಿ. ಸೊ ಈಗಲೂ ಮಗಳು ಓದ್ತಿದ್ದಾಳೆ. ಬಟ್ ಆಲ್ಸೋ ಅವರು ಪ್ರೊಫೆಷನ್ ಬಿಟ್ಟು ಮ್ಯೂಸಿಕ್ನ ಚೂಸ್ ಮಾಡಿದ್ದಾರೆ. ಎಲ್ಲ ಮಾಡಿಲ್ಲ ಮೇಡಮ್, ನಾನು 10th ಪಾಸ್ ಅಷ್ಟೇ. ಆಮೇಲೆ PCMC ಮಾಡಿದಿರ ಅಂತ ಹೇಳಿದಿರಲ್ಲ ಸರ್? ಡಿಸ್ಕಂಟಿನ್ಯೂ, ಸರ್ಟಿಫಿಕೇಟ್ ಇಲ್ಲ. ಓಕೆ, ಡಿಪ್ಲೊಮಾ ಹೋಗಿದ್ದೆ 3-4 years. ನಾವು ಕಾಲೇಜ್ಗೆ ಎಲ್ಲಿಗೆ ಹೋಗಿದ್ದೀವಿ, ನಾವು ಬರೀ ಆರ್ಕೆಸ್ಟ್ರಾಗಳಲ್ಲಿ ನೋಡ್ಸೋದು, ಅಲ್ಲಿ ರೆಕಾರ್ಡಿಂಗ್ಸು, ಪ್ರಾಕ್ಟೀಸ್, ಇದರಲ್ಲೇ ಟೈಮ್ ಹೋಗ್ಬಿಡ್ತು. ಬಟ್ ನೀವು ಸರ್ಟಿಫಿಕೇಶನ್ ಅಂತ ಕೇಳಿದ್ರೆ ನನ್ನ ಹತ್ರ ಇರೋದು SSLC ಸರ್ಟಿಫಿಕೇಟ್ ಒಂದೇ. ಇದೆಲ್ಲ ಸುಮ್ಮನೆ ಕಾಲೇಜ್ಗೆ ಹೋಗಿ ಬಂದಿರೋದಷ್ಟೇ. ಓಕೆ, ಸೊ ಮತ್ತೆ ಪ್ರೂವ್ ಆಯಿತು ಎಜುಕೇಷನ್ ಈಸ್ ಓನ್ಲಿ ಫಾರ್ ನಾಲೆಜ್ ಅಂತ. ಸೊ ಎಜುಕೇಷನ್ ಬರೀ ನಾಲೆಜಿಗೆ ಮಾತ್ರ ಅಷ್ಟೇ, ಎಜುಕೇಷನ್ ಇಲ್ದಿದ್ರೂ ಸಾಧಿಸ್ಬೋದು ಅನ್ನೋದಕ್ಕೆ ನಮ್ಮ ಅರ್ಜುನ್ ಸರ್ ಈಗ ಒಂದು ಪ್ರೂವ್ ಆಗಿ ಸಿಕ್ಕಿದ್ದಾರೆ. ಆ ಥರ ಒಬ್ಬರನ್ನ ಇಟ್ಕೊಂಡು ಹಂಗೆ ಹೇಳೋಕ್ಕಾಗಲ್ಲ. ಎಜುಕೇಷನ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಎಲ್ಲದಕ್ಕೂ ಇಂಪಾರ್ಟೆಂಟ್ ಪ್ಯಾಷನ್. ವೆರಿ ಟ್ರೂ. ನೀವು ಯಾವುದಾದ್ರೂ ಮಾಡಿ ಪ್ಯಾಷನೇಟ್ ಆಗಿ ಮಾಡಬೇಕಷ್ಟೇ. ನಿಮ್ಮ ನೆಕ್ಸ್ಟ್ ಮ್ಯೂಸಿಕಲ್ ಜರ್ನಿ ಬಗ್ಗೆ ಹೇಳೋದಾದರೆ ಸರಿಗಮಪ ಅನ್ನೋ ಒಂದು ದೊಡ್ಡ ವೇದಿಕೆಗೆ ಜಡ್ಜ್ ಆಗಿ ಹೋಗ್ತೀರಾ. ಸೊ ಅಲ್ಲಿ ಜಡ್ಜ್ ಸ್ಥಾನದಲ್ಲಿ ಕೂತ್ಕೊಳ್ತೀರಾ. ಸೊ ಅಲ್ಲಿ ಬಂದು ಹಾಡುವಂಥವ್ರನ್ನ ಜಡ್ಜ್ ಮಾಡ್ತೀರಾ. ಸೊ ಅಲ್ಲಿನ ಒಂದು ಅನುಭವಗಳು ಹೇಗಿದೆ? ಆ್ಯಕ್ಚುಲಿ ಜಡ್ಜ್ ಮಾಡೋದಿಲ್ಲ. ನಮ್ಮ ಈ ಸರಿಗಮಪ ಸ್ಪೆಷಾಲಿಟಿ ಏನಂದರೆ ವಿ ಡೋಂಟ್ ಜಡ್ಜ್, ವಿ ಟ್ರೈ ಟು ಸಪೋರ್ಟ್ ದೆಮ್, ವಿ ಟ್ರೈ ಟು ನರಿಶ್
ನೀನು ಹಾಗೆ ಹಿಂಗೆ ಅಂತ ವಿ ಡೋಂಟ್ ಜಡ್ಜ್. ಏನು ಮೈನಸ್ ಇದೆ ಅದನ್ನು ಹೇಗೆ ಪ್ಲಸ್ ಮಾಡ್ಕೊಬೋದು, ಆಮೇಲೆ ತುಂಬ ಪ್ಲಸ್ ಇರೋರಿಗೆ ಹೇಗೆ ಒಂದು ಬೇರೆ ರೀತಿನಲ್ಲಿ ಅವ್ರವ್ರ ಕೆರಿಯರ್ ಹೇಗೆ ಮಾಡ್ಕೋಬೋದು, ಈ ಸಹಾಯ ಮಾಡೋದು ಆ್ಯಂಡ್ ಒಬ್ರಿಗೊಬ್ರು ಕೈ ಹಿಡಿದು ನಡೆಸೋ ವೇದಿಕೆ ನಮ್ಮ ಸರಿಗಮಪ. ವಿ ಡೋಂಟ್ ಜಡ್ಜ್, ಅಲ್ಲಿ ಯಾರಿಗೂ ಜಡ್ಜ್ ಮಾಡೋದು, ಸಹಾಯ ಮಾಡ್ತೀವಿ, ನಮ್ಗೆ ಗೊತ್ತಿರೋ ನಾವು ಹೇಳ್ತೀವಿ. ಅದೇ ರೀತಿ ಎಷ್ಟೊಂದು ಜನ ಜೂರಿ ಮೆಂಬರ್ಸ್ ಇದ್ದಾರೆ, ಅವರೆಲ್ಲ ಒಳ್ಳೊಳ್ಳೆ ಮ್ಯೂಸಿಷಿಯನ್ಸ್, ಅವ್ರು ಹೇಳ್ತಾರೆ. ಮೆಂಟರ್ಸ್ ಇದ್ದಾರೆ, ಅತಿ ಅದ್ಭುತವಾದ ಕನ್ನಡದ ಬೆಸ್ಟ್ ಸಿಂಗರ್ಸು, ಅವ್ರು ಹೇಳ್ಕೊಡ್ತಾರೆ. ಸೊ ಇದೆಲ್ಲ ಒಂದು ಎಜುಕೇಷ್ನಲ್ ಇನ್ಸ್ಟಿಟ್ಯೂಷನ್ ಸರಿಗಮಪ. ವಿ ಡೋಂಟ್ ಜಡ್ಜ್ ಅಲ್ಲಿ. ಓಕೆ, ತುಂಬ ಚೆನ್ನಾಗಿ ಹೇಳಿದ್ರಿ ಸರ್. ಜಡ್ಜ್ ಮಾಡಲ್ಲ, ನಾವು ಅವ್ರನ್ನ ಬಂದಿರೋರನ್ನ ಸರಿ ಮಾಡ್ತೀವಿ ಅಂತ. ಬಟ್ ಈಗ ನಮ್ಮ ಸೋಷಿಯಲ್ ಮೀಡಿಯಲ್ಲಿ ಒಂದು ಟ್ರೋಲ್ ಆಗುತ್ತೆ. ಏನಂದರೆ ಇವಾಗ ಸರಿಗಮಪ ಅಲ್ಲಿ ಬರ್ತಿರೋ ಒಂದು ಕಂಟೆಸ್ಟೆಂಟ್ಸ್ ಎಲ್ಲ ಎಮೋಷ್ನಲಿ ಅವ್ರು ಏನಾದರೂ ಒಂದು ಹೇಳ್ತಾರೆ. ಸೊ ಎಮೋಷ್ನಲ್ ಬ್ಯಾಕ್ಗ್ರೌಂಡ್ ಇರೋವರಿಗೆ ಸರಿಗಮಪ ಚಾನ್ಸ್ ಕೊಡ್ತಾ ಇದ್ದಾರೆ ಅನ್ನೋ ಒಂದು ಟ್ರೋಲ್ ಬರುತ್ತೆ. ಸೊ ಇದ್ರ ಬಗ್ಗೆ ನೀವೇ ಸರಿಗಮಪ ಶೋ ಅಲ್ಲಿ ಇರೋದ್ರಿಂದ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ. ಸೊ ಈ ಒಂದು ಟ್ರೋಲ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ನಾನು ಯಾರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡಲ್ಲ ಮೇಡಮ್. ಬಟ್ ರಿಯಾಲಿಟಿ ಏನಂತ ನಾನು ಹೇಳೋದಲ್ಲ, ನಮ್ಮ ದೃಷ್ಟಿ ಬಂದು ಅಲ್ಲಿ ಯಾರ್ಯಾರು ನಾವು ಸಹಾಯ ಮಾಡ್ಬೋದು, ತುಂಬ ಟ್ಯಾಲೆಂಟ್ ಇದ್ದವ್ರನ್ನ ಇನ್ನೂ ಬೆಟ್ರಾಗಿ ಹೇಗೆ ಮಾಡ್ಬೋದು, ಅಥವಾ ತುಂಬ ಕಷ್ಟದಿಂದ ಬಂದು ಇನ್ನೂ ಕಲಿಬೇಕು ಅಂತ ಆಸಕ್ತಿ ಇರೋರನ್ನ ಹೇಗೆ ಇನ್ನೊಂದು ಪ್ಲ್ಯಾಟ್ಫಾರ್ಮ್ ಕೊಡ್ಬೋದು, ಅಷ್ಟೇ ನಾವು ಮಾಡೋದು. ಬೇರೆ ಜನ ಏನು ಅಂದ್ಕೊಳ್ತಾ ಇದ್ದಾರೆ ಅದೆಲ್ಲ ಗಮನ ಕೊಟ್ಕೊಂಡ್ರೆ ನಮ್ಮ ಗಮನ ಚೇಂಜ್ ಆಗ್ಬಿಡುತ್ತೆ. ನಮ್ದಿರೋದು ಒಂದೇ ದಿಕ್ಕು, ಟು ಹೆಲ್ಪ್ ಎನಿ ಒನ್, ಅದು ಯಾರಾದರೂ ಆಗಲಿ. ತುಂಬ ನೀವು ಸಂಚಿತ್ ಹೆಗ್ಡೆ ಅಂತ ತೊಗೊಂಡ್ರಿ, ಅವ್ರು ಬಂದಾಗ ಹಿ ವಾಸ್ ವೆರಿ ಟ್ಯಾಲೆಂಟೆಡ್. ಸೊ ಅವ್ರನ್ನ ಸ್ಟುಡಿಯೋಗೆ ಕರೆದು ಅವ್ರನ್ನ ಹಾಡಿಸಿದ್ವಿ ಮೊದಲು 2-3. ಆಮೇಲೆ ಸುಮಾರು ವರ್ಷ ನಾನು ಎಷ್ಟೊಂದು ಹಾಡುಗಳು ಹಾಡಿದ್ರು. ಇವತ್ತು ಈಸ್ ಅನ್ ನ್ಯಾಷನಲ್ ಸಿಂಗರ್. ಈ ಜಸ್ಕರಣ್ ಸಿಂಗ್ ಪಂಜಾಬಿಂದ ಬಂದಿದ್ದರು, ಅವ್ರ ಹತ್ರ ಒಳ್ಳೆ ಟ್ಯಾಲೆಂಟ್ ಇತ್ತು, ಹಾಡಿಸಿದ್ವಿ. ಲಹರಿ ಅವರು ಮೈಸೂರಿಂದ ಬಂದರು. ಸುನಿಲ ಅದೇ ರೀತಿ ಎಲ್ಲಿಂದನೋ ಬಂದವರು, ಬೆಂಗಳೂರು ಅಂದ್ರೇ ಗೊತ್ತಿರಲಿಲ್ಲ, ಅವರಲ್ಲೊಂದು ಟ್ಯಾಲೆಂಟ್ ಇತ್ತು. ಇವತ್ತು ಅವ್ರು ಕಂಪೋಸರ್ ಪ್ಲಸ್ ರೈಟರು ಆ್ಯಂಡ್ ಸಿಂಗರು. ಈ ಥರ ನೀವು ಯಾವುದೇ ಹೆಸರು ತೊಗೊಂಡ್ರು ಈ ಹನುಮಂತ ಅವರೆಲ್ಲವೂ ಕುರಿ ಕಾಯ್ತಾಯಿದ್ರು, ಅವ್ರದ್ದೇ ಒಂದು ಸಪ್ರೇಟ್ ಸ್ಟೈಲ್ ಆಫ್ ಟ್ಯಾಲೆಂಟ್ ಇತ್ತು. ಹಾಗಂತ ಎಲ್ಲ ಕುರಿಕಾರರು ಹನುಮಂತ ಆಗೋಕ್ಕಾಗಿಲ್ಲ. ಟ್ಯಾಲೆಂಟ್ ಇದ್ದವರು ರೀಚ್ ಆದರು. ಅದಕ್ಕೆ ನಮ್ಮ ಕೈಯಲ್ಲಿ ಏನು ಸಹಾಯ ಮಾಡ್ಬೋದು ಅದು ಮಾಡಿದ್ದೀವಿ ಅಷ್ಟೇ. ಬೇರೆ ಐ ಡೋಂಟ್ ನೋ ಅದು ಹೆಂಗೆ. ಆ್ಯಂಡ್ ಸರ್, ನೆಕ್ಸ್ಟ್ ನಿಮ್ಮ ಒಂದು ಫ್ಯಾನ್ಸ್ ಕ್ಲಬ್ ಬಗ್ಗೆ ಮಾತಾಡೋದಾದರೆ, ಸೊ ತುಮಕೂರು, ಮೈಸೂರಲ್ಲಿ, ಗುಬ್ಬಿಯಲ್ಲಿ ಸೊ ನಿಮ್ಮ ಒಂದು ಫ್ಯಾನ್ಸ್ ಕ್ಲಬ್ ಇದೆ. ಸೊ ಅದು ಹೇಗೆ ನಡೀತಿದೆ ಸರ್? ನಡೀತದೆ ಪಾಪ. ಅವರೆಲ್ಲ ಫ್ಯಾನ್ಸ್ ಕ್ಲಬ್ ಅಂತ ಮಾಡಿರೋದೇ ದೊಡ್ಡ ವಿಷಯ. ಸೊ ಅವರೆಲ್ಲರ ಅಭಿಮಾನಿಗಳು ಅವ್ರ ಕೈಯಲ್ಲಾದಷ್ಟು ಎಲ್ಲ ಒಳ್ಳೆ ಸಹಾಯಗಳು ಏನೇನು ಮಾಡ್ಬೋದು ಮಾಡ್ತಾಯಿದ್ದಾರೆ. ನಾನು ಅವ್ರಿಗೆ ಏನು ಸಪೋರ್ಟ್ ಮಾಡ್ಬೋದು ಮಾಡ್ತಾಯಿದ್ದೀನಿ. ಸರ್, ಈಗ ಏಕಲವ್ಯ ಸಿನಿಮಾ ರಿಲೀಸ್ ಆಗುತ್ತೆ. ಸೊ ಆಡಿಯೋ ಟೈಮಲ್ಲಿ ಪ್ರೇಮ್ ಸರ್ ಹೇಳ್ತಾರೆ ಒಂದು ಸ್ಟೇಜ್ ಮೇಲೆ, ಅರ್ಜುನ್ ಜನ್ಯ ಅವರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿದೆ, ಸೊ ಇಂಥ ಸಮಯದಲ್ಲಿ ಸಹ ಅವ್ರು ನಮಗೆ ಬಂದು ಆಡಿಯೋ ಮಾಡಿಕೊಡ್ತಾರೆ ಅನ್ನೋ ಒಂದು ಮಾತು ಬರುತ್ತೆ. ಸೊ ಇಂಥ ಟೈಮಲ್ಲಿ ಬೇರೆ ಯಾರೇ ಆಗಿದ್ರು, ಅಂದರೆ ಬೇರೆ ನಮ್ಮ ಸಂಗೀತ ನಿರ್ದೇಶಕರಾಗಿರ್ಬೋದು ಅಥವಾ ಬೇರೆ ಯಾರೇ ಆಗಿದ್ರು, ಆ ಟೈಮಲ್ಲಿ ಕ್ವಿಟ್ ಮಾಡಿರ್ತಿದ್ರು. ಬಟ್ ನೀವು ಹೆಲ್ತ್ ಇಶ್ಯೂಸ್ ಇದ್ದರೂ ಸಹ ಅಲ್ಲೇನು ಕ್ವಿಟ್ ಮಾಡಿದಿರ, ಅಲ್ಲಿಂದ ಇಲ್ಲಿವರೆಗೂ ಕಂಟಿನ್ಯೂಸ್ ಆಗಿ ಒಂದು ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳನ್ನ ಕೊಟ್ಕೊಂಡ್ಬಂದಿದ್ದೀರಾ. ಸೊ ಆ ನಿಮ್ಮ ಒಂದು ಸ್ಫೂರ್ತಿ ಹೇಗೆ, ಯಾರು ತುಂಬಿದ್ರು ಸರ್? ಇಲ್ಲ ಮೇಡಮ್, ಇದೊಂದು ಕಮಿಟ್ಮೆಂಟ್. ಇಲ್ಲಿ ಏನಾಗುತ್ತೆ ನಮ್ಗೆ ಗೊತ್ತಿಲ್ಲ, ನಮ್ಮ ಲೈಫಲ್ಲಿ ಯಾರ್ಯಾರಿಗೆ ಯಾವಾಗ ಏನಾಗುತ್ತೆ ವಿ ಡೋಂಟ್ ನೋ. ವೆರಿ ಟ್ರೂ. ಸೊ ನನಗೇನೋ ಒಂದು ಸಣ್ಣದ ಪ್ರಾಬ್ಲಮ್ ಆದಾಗ ನಾನು ನಂಬ್ಕೊಂಡು ಇಷ್ಟು ದೊಡ್ಡ ನೆಟ್ವರ್ಕ್ ಇರುತ್ತೆ, ಅದರಲ್ಲಿ ಎಲ್ಲರೂ ಒಬ್ರು ದುಡ್ಡು ಹಾಕಿರ್ತಾರೆ, ಇನ್ನೊಬ್ರು ಆ್ಯಕ್ಟಿಂಗ್ ಮಾಡಿರ್ತಾರೆ, ಇನ್ನೊಬ್ರು ಡೈರೆಕ್ಷನ್ ಮಾಡಿರ್ತಾರೆ. ಸೊ ಎಲ್ಲ ಒಂದು ದೊಡ್ಡ ಹಾರ್ಡ್ ವರ್ಕಿನ ಇದು ನಡೆದಿರುತ್ತೆ. ಸೊ ಯಾರೋ ಒಬ್ಬ ಟೆಕ್ನಿಷಿಯನ್ನಿಂದ ಆ ಇಡೀ ಇದಕ್ಕೆ ತೊಂದರೆ ಆಗ್ಬಿಡುತ್ತೆ. ಸೊ ನಮ್ಮ ಕೆಲಸ ಹೇಗಿದೆ ಅಂದರೆ ಇದೊಂದು ಕಮಿಟ್ಮೆಂಟ್ ಇದು. ಏನಾದ್ರೂ ವಿ ಹ್ಯಾವ್ ಟು ಡೆಲಿವರ್ ಇಟ್. ನಮಗೋಸ್ಕರ ಜಗತ್ತು ನಿಲ್ಲಲ್ಲ, ಜಗತ್ತು ಜೊತೆ ನಾವು ಓಡ್ತಾ ಇರಬೇಕು. ಆ್ಯಂಡ್ ಅದೇ ನಿಯಮ. ನಮಗೋಸ್ಕರ ನಿಲ್ಲಿ ಅಂತ ಹೇಳೋಷ್ಟು ನಾವೇನು ದೊಡ್ಡವರಲ್ಲ. ಆಮೇಲೆ ಅವ್ರು ನಿಲ್ಲಂಥ ಇದಿಲ್ಲ, ಅವ್ರಿಗೂ ಏನು ಅವಶ್ಯಕತೆ ಇಲ್ಲ. ಆ ದಿಕ್ಕಲ್ಲಿ ವಿ ಹ್ಯಾವ್ ಟು ಬಿ ರೆಡಿ. ಏನಾದರೂ ಆಗಲಿ ಅವ್ರಿಗೆ ಯಾರಿಗೂ ತೊಂದರೆ ಆಗ್ದಂಗೆ ನಾವು ಕೆಲಸ ಮಾಡಿಕೊಡ್ಲೇಬೇಕಾಗುತ್ತೆ. ಸೊ ನನಗೆ ಅದರಲ್ಲೂ ಪ್ರೇಮ್ ಸರ್ ಅಂತಂದರೆ ಇನ್ನೂ ಅವರು ಒಂದು ಬ್ರದರ್ ಥರ ನನಗೆ. ಅವ್ರಿಗೆ ಯಾವ ರೀತಿ ತೊಂದರೆ ಆಗಬಾರ್ದು ಅನ್ನೋದು ನನ್ನ ಮೊದಲನೇ ಒಂದು ಪಾಯಿಂಟ್ ಆಗಿರುತ್ತೆ. ಸೊ ಅವರಷ್ಟು ಪ್ಯಾಷನಾಗಿ ಕೆಲಸ ಮಾಡಿಬಿಟ್ಟು ನನಗೇನೋ ಜ್ವರ ಬಂತು, ಇನ್ನೊಂದೇನೋ ಆಯಿತು ಅಂತ ಅವ್ರನ್ನ ನಿಲ್ಲಿಸೋದು ಸರಿ ಇಲ್ಲ. ಸೊ ಐ ಟ್ರೈ ಮೈ ಬೆಸ್ಟ್. ಅದೆಲ್ಲ ಓಕೆ, ಅದೆಲ್ಲ ಇರುತ್ತೆ. ನಾನು ಏನು ಬೆಸ್ಟ್ ಮಾಡ್ಬೋದು, ಯಾಕಂದರೆ ಲಾಸ್ಟ್ ಮೂಮೆಂಟ್ ಡೆಲಿವರಿ ಟೈಮಲ್ಲೂ ಏನೋ ಕರೆಕ್ಟ್ ಮಾಡ್ಬೋದು. ಆ ಮೂಮೆಂಟಲ್ಲಿ ಪಾಪ ಅವರು ಮೈ ಹುಷಾರಿಲ್ಲ ಇವ್ರಿಗೆ ಅಂದ್ಬಿಟ್ಟು ಅವ್ರೇನೋ ಕಾಂಪ್ರಮೈಸ್ ಆಗ್ಬಿಡ್ತಾರ ಅಂತ ನನಗೆ ಭಯ ಇರುತ್ತೆ. ಅದಕ್ಕೆ ಸರ್ ಏನು ತಲೆ ಕೆಡಿಸ್ಕೋಬೇಡಿ, ಇನ್ನೇನೋ ಮಾಡಬೇಕಂದ್ರೆ ಹೇಳಿ, ಏನಿದ್ರು ಯು ಡೋಂಟ್ ಕೀಪ್ ಎನಿಥಿಂಗ್ ಇನ್ ಯುವರ್ ಹಾರ್ಟ್ ಆ್ಯಂಡ್ ಸ್ಟಾಪ್ ದಟ್ ಪ್ರೋಸೆಸ್. ಇಷ್ಟು ವರ್ಷದ ಪ್ರೋಸೆಸ್ ಇದಾಗೋದು ಬೇಡ ಅಂತ. ಆ ರೀತಿ ನನಗೆ ಯಾವತ್ತೇ ಏನೋ ಅದು ಎಲ್ಲರಿಗೂ ಆಗುತ್ತೆ. ಏನೋ ಒಂದು ಟೈಮಲ್ಲಿ ಯಾರಿಗೂ ಏನೋ ಎಷ್ಟೊಂದು ಜನ ದೊಡ್ಡ ದೊಡ್ಡ ಆ್ಯಕ್ಟರ್ಗಳೆಲ್ಲ ಮಾಡಿದ್ದಾರೆ, ಅವ್ರಿಗೆ ಏನೇನೋ ಪ್ರಾಬ್ಲಮ್ ಆದಾಗ ಶೂಟಿಂಗ್ ಮುಗಿಸ್ಕೊಟ್ಟು ಹೋಗಿರೋಂಥ ಸ್ಟೋರಿ ಎಲ್ಲ ಕೇಳಿವಿ.
ದಟ್ ಈಸ್ ವೆರಿ ಕಾಮನ್, ಮಾಡಲೇಬೇಕು. ಮಾಡಲೇಬೇಕು. ಓಕೆ. ಆ್ಯಂಡ್ ನಿಮ್ಮ ಒಂದು ಬಾಂಧವ್ಯದ ಬಗ್ಗೆ ಮಾತಾಡೋದಾದರೆ ಪ್ರೇಮ್ ಸರ್ ಜೊತೆ, ಸೊ ಹೇಗೆ ಸರ್ ನಿಮ್ಮ ಒಂದು ಕನೆಕ್ಟಿವಿಟಿ ಎಲ್ಲಿಂದ ಹೇಗೆ ಶುರುವಾಯಿತು? ಅದು ಕೆಲವ್ರದ್ದು ಹೇಳ್ತೀವಲ್ಲ, ಅದು ಗೊತ್ತಿಲ್ಲ, ಅದು ಬರೀ ಕೆಲಸ ಮಾತ್ರ ಇರೋದಿಲ್ಲ. ಕೆಲವೊಂದು ಬಾಂಧವ್ಯಗಳು ನಮ್ಮ ಕೆಲಸದ ಮೀರಿ ಹೋಗ್ಬಿಡುತ್ತೆ. ಆ ಥರದಲ್ಲಿ ಪ್ರೇಮ್ ಸರ್ ಜೊತೆ ನನಗೆ ಅಥವಾ ಅವ್ರಿಗೆ ಒಂದು ಫ್ಯಾಮಿಲಿನೇ ಅದು. ಆ್ಯಂಡ್ ನನಗೆ ಒಂದು ಅಣ್ಣನ ಸ್ಥಾನನೇ ಪ್ರೇಮ್ ಸರ್. ಆ್ಯಂಡ್ ಯಾಕಂದ್ರೆ ಅವರ ಹಾರ್ಟ್ ಅಷ್ಟು ಪ್ಯೂರ್ ಆಗಿದೆ. ಅವರು ಈಸ್ ನಾಟ್ ಲೈಕ್ ಕಮರ್ಷಿಯಲ್ ಮೈಂಡು ಅಥವಾ ಸಿನಿಮಾ ಇದು ಅದೆಲ್ಲ ಏನಿಲ್ಲ. ವೆರಿ ಗುಡ್ ಹ್ಯೂಮನ್ ಬೀಯಿಂಗ್, ವೆರಿ ಪ್ಯೂರ್ ಹ್ಯೂಮನ್ ಬೀಯಿಂಗ್. ಅವ್ರ ಜೊತೆ ಕೂತಾಗೆಲ್ಲ ಖುಷಿನೇ ಇರುತ್ತೆ. ಎಲ್ಲರೂ ಪ್ರೇಮ್ ಸರ್ ಜೊತೆ ಕೆಲಸ ಮಾಡೋದು ಭಾಳ ಕಷ್ಟ ಅಂತ ಹೇಳ್ತಾರೆ. ನನಗೆ ಭಾಳ ಇಷ್ಟ ಅವ್ರ ಜೊತೆ ಕೆಲಸ. ಅವ್ರ ಜೊತೆಯಲ್ಲಿ ಕೆಲಸ ಮಾಡಲಿ, ಮಾತಾಡ್ತಾ ಇರಲಿ, ಐ ಫೀಲ್ ಹ್ಯಾಪಿ ಟು ಬಿ ಅರೌಂಡ್ ಹಿಮ್. ಓಕೆ, ಸೂಪರ್ ಸರ್. ಇನ್ನು ನೆಕ್ಸ್ಟ್ ನಿಮ್ಮ ವಿಜಯ್ ಪ್ರಕಾಶ್ ಸರ್ ಬಗ್ಗೆ ಮಾತಾಡೋದಾದರೆ, ಸೊ ವಿಜಯ್ ಪ್ರಕಾಶ್ ಸರ್ ಮತ್ತು ನಿಮ್ಮದು ಸೂಪರ್ ಹಿಟ್ ಕಾಂಬೋಸ್ ತುಂಬ ಇದೆ. ಸೊ ಅದ್ರ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ ಸರ್? ಅವರ ಒಂದು ವಾಯ್ಸ್, ನಿಮ್ಮ ಒಂದು ಮ್ಯೂಸಿಕ್ ಖಂಡಿತ ಆಲ್ವೇಸ್ ಮ್ಯಾಜಿಕ್ ಮಾಡುತ್ತೆ. ಸೊ ಅದ್ರ ಬಗ್ಗೆ ಹೇಳೋದು. ವಿಜಯ್ ಪ್ರಕಾಶ್ ಸರ್ ಅವ್ರನ್ನೂ ಅಷ್ಟೇ, ಈಸ್ ಅನ್ ಅಮೇಝಿಂಗ್ ಹ್ಯೂಮನ್ ಬೀಯಿಂಗ್, ಅಮೇಝಿಂಗ್ ಸೋಲ್. ಏನು ಹೇಳ್ಬೋದು ಅಂದರೆ, ತುಂಬ ವಿಷಯ ಮ್ಯೂಸಿಕಲ್ಲಿನೂ ವಿಷಯ ತಿಳಿದವರು, ಜೀವನದ ಬಗ್ಗೆ, ಆಧ್ಯಾತ್ಮದ ಬಗ್ಗೆನೂ ವಿಷಯ ತಿಳಿದಂಥ ಒಂದು ಮಹಾನ್ ಆತ್ಮ ವಿಜಯ್ ಪ್ರಕಾಶ್ ಅವರು. ಅವರನ್ನು ಕೂಡ ನಾನು ನಮ್ಮ ಫ್ಯಾಮಿಲಿ ಅಂತಲೇ ನೋಡ್ತೀನಿ. ಏನಾದರೂ ನನಗೇನಾದರೂ ಸಾಲ್ವ್ ಮಾಡೋಕ್ಕಾಗದೇ ಇರೋದನ್ನು ಅವ್ರ ಹತ್ರ ಕೇಳಿ ತಿಳ್ಕೊತೀನಿ ಎಲ್ಲ ವಿಚಾರದಲ್ಲೂ. ಸೊ ಅವರು ಒಂದು ಬೆಂಚ್ ಮಾರ್ಕ್ ನಮಗೆ. ವಿಜಯ್ ಪ್ರಕಾಶ್ ಅವ್ರ ಥರ ಇರಬೇಕು, ಇದ್ದರೆ ಎಲ್ಲ ವಿಷಯದಲ್ಲೂ ಕರೆಕ್ಟಾಗಿರ್ತಾರೆ ಅವರು. ಅವ್ರ ಮಾತಾಗಲಿ, ಅವರ ಲ್ಯಾಂಗ್ವೇಜ್ ಆಗಲಿ, ಅವರ ಪರ್ಫಾಮೆನ್ಸ್ ಆಗಲಿ, ಅವರ ಹಾಡುಗಾರಿಕೆ ಆಗಲಿ, ಎಲ್ಲದರಲ್ಲೂ ಅವರು ಒಂದು ಬೆಂಚ್ ಮಾರ್ಕೇನೆ. ಅವ್ರ ಜೊತೆ ನಾವೆಲ್ಲ ಕೆಲಸ ಮಾಡಿದಾಗ ಅವರೂ ನಾನು ಲೈಕ್ ವಿ ಆರ್ ವೆರಿ ಥಿಕ್. ಅವ್ರನ್ನೂ ವಿ ಕ್ಯಾನ್ ಸೇ ಅ ಫ್ಯಾಮಿಲಿ, ಒಂದು ಬ್ರದರ್ ಅಂತಲೇ ಹೇಳ್ಬೋದು. ಒಂದು ಬೆಸ್ಟ್ ಫ್ರೆಂಡಿಗಿನ ಮೇಲೆ ಅಂತ ಹೇಳ್ಬೋದು. ಸೊ ವಿ ಹ್ಯಾವ್ ಡನ್ ಗುಡ್ ವರ್ಕ್ ಟುಗೆದರ್. ಓಕೆ. ಆ್ಯಂಡ್ ನಿಮ್ಮ ಒಂದು ಸಾಂಗ್ ಹಿಟ್ ಆಗುತ್ತೆ ವಿಜಯ್ ಪ್ರಕಾಶ್ ಸರ್ ಜೊತೆ, ಖಾಲಿ ಕೊಟ್ರು ಹಂಗೆ. ಸೊ ಆ ಸಾಂಗ್ ಬಗ್ಗೆ ಹೇಳೋದಾದ್ರೆ ಸರ್, ಈಗಲೂ ಆ ಸಾಂಗ್ ಹಾಕಿದ್ರೆ ಎಲ್ಲರೂ ಪಾರ್ಟಿ ಮಾಡ್ತಾರೆ. ಖಾಲಿ ಕ್ವಾಟ್ರು ಬಾಟ್ಲಿ ಹಂಗೆ ಲೈಫು, ಆಚೆಗಾಗೋಳೆ ವೈಫು. ಖಾಲಿ ಕ್ವಾಟ್ರು ಬಾಟ್ಲಿ ಹಂಗೆ ಲೈಫು, ಆಚೆಗಾಗೋಳೆ ವೈಫು. ಪಾರ್ಟಿ ಟೈಮಲ್ಲಂತೂ ಮಸ್ಟ್ ಆ್ಯಂಡ್ ಶುಡ್ ಸಾಂಗ್. ಸೊ ಆ ಸಾಂಗ್ ಈಗಲೂ ಸಹ ಜನ ಇಷ್ಟಪಡ್ತಾರೆ ಸರ್. ಆ ಒಂದು ಸಾಂಗ್ ಪರ್ಟಿಕ್ಯುಲರ್ ಆಗಿ ಮಾತಾಡಬೇಕಾದ್ರೆ ಅದ್ರ ಬಗ್ಗೆ. ಅದೂ ನಮ್ಮ ತರುಣ್ ಸುಧೀರ್ ಅವ್ರ ಜೊತೆ ಏನೇನು ಕೆಲಸ ಮಾಡಿದ್ದೀನಿ ಅದೆಲ್ಲ ಆ ಇದು ವಿಷಯಗಳು, ಖಾಲಿ ಕ್ವಾರ್ಟರ್ ಆಗಲಿ, ಫೋನು ಇಲ್ಲ, ಮೆಸೇಜ್ ಇಲ್ಲ, ಓಪನ್ ಹೇರು ಬಿಟ್ಕೊಂಡು ಮನೆ ತನಕ ಬಾರೆ, ಮನೆ ತನಕ, ಅಧ್ಯಕ್ಷ ಈ ಥರ ನೀವು ಯಾವುದೇ ತೊಗೊಂಡ್ರೂ ಅಪ್ಪ ಐ ಲವ್ ಯು, ಇದೆಲ್ಲ ತರುಣ್ ಸುಧೀರ್ ಅವರ ಕಾಂಬಿನೇಷನಲ್ಲಿ ಮಾಡಿರೋದು. ಸೊ ಅವರು ಮೋಟಿವೇಟ್ ಮಾಡ್ಕೊಂಡು ಬಂದಿರ್ತಾರೆ. ಅವ್ರ ಜೊತೆ ಸೇರಿದಾಗ ಅವರೇ ಏನೋ ಒಂದು ಬೇರೆ ರೂಟ್ ಹೇಳ್ತಾರೆ. ಆ್ಯಂಡ್ ಯೋಗರಾಜ್ ಭಟ್ರವರ ಸಾಹಿತ್ಯ, ಆ ಟೈಮ್ನಲ್ಲಿ ಎಲ್ಲನೂ ಒಂದು ಟೀಮ್ ವರ್ಕು ಕರೆಕ್ಟಾಗಿ. ಯೋಗರಾಜ್ ಭಟ್ಟು, ವಿಜಯ್ ಪ್ರಕಾಶ್, ಅರ್ಜುನ್ ಜನ್ಯ ಅಂದರೆ ಅದು ಬೇರೆ ಥರ ಕಾಂಬಿನೇಷನ್ ಆಗ್ತಾಯಿತ್ತು ಅವು ಮಾಡ್ತಾಯಿದ್ದಾಗ. ಆ ದಿಕ್ಕಲ್ಲಾಗೆ ಸರ್ ಇಷ್ಟೆಲ್ಲ ಸೂಪರ್ ಡೂಪರ್ ಹಾಡುಗಳನ್ನ ಕೊಟ್ಟು ಸಂಗೀತ ನಿರ್ದೇಶನ ಮಾಡಿ ನಿಮಗೆ ಈಗ ಬ್ಯಾಂಗ್ಳೂರು ಯೂನಿವರ್ಸಿಟಿ ಕಡೆಯಿಂದ ನಿಮಗೊಂದು ಡಾಕ್ಟ್ರೇಟ್ ಅನ್ನೋ ಒಂದು ಪದವಿ ಸಿಗುತ್ತೆ. ಸೊ ಎಷ್ಟು ಖುಷಿ ಅನಿಸುತ್ತೆ ನಿಮಗೆ? ಅರ್ಜುನ್ ಜನ್ಯ ಆಗಿದ್ದವರು ಡಾಕ್ಟರ್ ಅರ್ಜುನ್ ಜನ್ಯ ಹಾಕ್ತಾರೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್. ಖಂಡಿತವೂ ಒಂದು ಕಡೆ ನೀವು ನಾನು ಈಗ ಹೇಳಿದ್ನಲ್ಲ, ನಾನು ಬರೀ 10th ಪಾಸ್ ಅಂತ. ಬಟ್ ಒಂದು ಡಾಕ್ಟ್ರೇಟ್ ಒಂದು ಅಷ್ಟು ದೊಡ್ಡ ಸಂಸ್ಥೆ ಕೊಡುತ್ತೆ ಅಂತಂದರೆ ಖಂಡಿತವಲ್ಲೂ ಅವರು ಸುಮಾರು ರಿಸರ್ಚ್ ಮಾಡಿ ಎಲ್ಲ ಮಾಡಿರ್ತಾರೆ. ಐ ವಾಂಟ್ ಟು ರೆಸ್ಪೆಕ್ಟ್ ಅವ್ರೇನು ನನಗೆ ಕೊಟ್ಟಿದ್ದಾರೆ ಅಂತ. ನಾನು ಎಷ್ಟು ಅರ್ಹ ಏನಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಅಷ್ಟು ದೊಡ್ಡ ಸಂಸ್ಥೆ ನನ್ನನ್ನು ಗುರುತಿಸಿ ಕರೆದು ನನಗೆ ಅಷ್ಟು ದೊಡ್ಡ ಗೌರವ ಕೊಟ್ಟಿರೋದು, ನಾನು ಯಾವತ್ತೂ ಆ ಸಂಸ್ಥೆಗೆ ಧನ್ಯವಾದಗಳು ಹೇಳ್ತೀನಿ. ಇದೆಲ್ಲದಕ್ಕೂ ಕಾರಣ ಜನ, ಕರ್ನಾಟಕದ ಜನ ತೋರಿಸಿದಂಥ ಪ್ರೀತಿ. ಇವತ್ತಿಗೂ ಮನೆಯಲ್ಲಿರೋಂಥ ತಾಯಂದಿರು, ಅಕ್ಕಂದಿರು ಎಲ್ಲರೂ ತುಂಬ ಪ್ರೀತಿ ಮಾಡ್ತಾರೆ. ನನ್ನ ಹಾಡುಗಳನ್ನ ಪ್ರೀತಿಸ್ತಾರೆ. ಎಲ್ಲ ಸೇರಿ ಇದಾಗಿದೆ. ಸರ್ ನೀವು ಇಷ್ಟೆಲ್ಲ ನಿಮ್ಮ ಸಾಧನೆ ಹಿಂದೆ ನೀವು ಪೂಜಿಸುವಂಥ ಒಂದು ದೇವರಿನ ಶಕ್ತಿ, ಮಹಿಮೆ ಕೂಡ ಸಹ ಅಷ್ಟೇ ಇರುತ್ತೆ. ಸೊ ಇದ್ರ ಬಗ್ಗೆ ಹೇಳೋದಾದರೆ, ನೀವು ಪೂಜೆ ಮಾಡುವಂಥ ಓಂ ಶಕ್ತಿ ಟೆಂಪಲ್ ಆಗಿರ್ಬೋದು, ಅಥವಾ ನೀವು ಇನ್ಸ್ಪೈರ್ ಮಾಡುವಂಥ ಶಂಕರಾಚಾರ್ಯರ ಬಗ್ಗೆ ಆಗಿರ್ಬೋದು. ಸೊ ಹೇಗೆ ನಿಮ್ಮ ಒಂದು ಭಕ್ತಿ ಹೇಗೆ ಸರ್? ಇಷ್ಟು ಭಕ್ತಿ ಹೇಗೆ ದಿನ ನೀವು ಅಂದರೆ ನೀವು ಲೈಕ್ ಹೇಳ್ದಾಗೆ ಲೈಕ್ ನಿಮಗೆ ತುಂಬ ಡಿವೋಟಿ ಇರೋದ್ರಿಂದ ನೀವು ಓಂ ಶಕ್ತಿಯನ್ನು ನಂಬ್ತೀರಾ. ಆ ದೇವರು ಯಾವತ್ತೂ ನಿಮ್ಮನ್ನು ಕೈ ಬಿಟ್ಟಿಲ್ಲ, ಸದಾ ನಿಮ್ಮ ಜೊತೆ ಇದ್ದು ಕಾಪಾಡಿದೆ. ಎದೆ ಹೇಳ್ತೀವಲ್ಲ ಮೇಡಮ್, ಏನೂ ಇಲ್ಲದೆ ಇದ್ದಾಗ ಮನುಷ್ಯನಿಗೆ ಆ ಶಕ್ತಿ ನೀಡೋದು ದೈವಶಕ್ತಿನೇ. ಈಗ ನಾನೊಂದು ನಾನ್ ಮ್ಯೂಸಿಕಲ್ ಫ್ಯಾಮಿಲಿ, ಆಮೇಲೆ ಈ ಫಿಲ್ಮ್ ಇಂಡಸ್ಟ್ರಿ ಅನ್ನೋ ಒಂದು ಡೋರು, ಆ ಹೊಸಲ್ಗೆ ಹೋಗೋಕ್ಕೂ ನಮಗೆ ಅಲ್ಲೋರ್ಗು ಏನು ಇದಿಲ್ವಲ್ಲ. ಲೈಕ್ ವಿ ಕ್ಯಾನ್ ರೀಚ್ ವೆರಿ ಝೀರೋಯಿಂದ ಬಂದಂಥ ಫ್ಯಾಮಿಲಿ.
ಇವತ್ತು ಆ ಫ್ಯಾಮ್ಲಿಯಿಂದ ಬಂದು ಒಬ್ಬ ವ್ಯಕ್ತಿ ಇಲ್ಲವರೆಗೂ ರೀಚ್ ಆಗಬೇಕು ಅಂತಂದರೆ ಅದು ಖಂಡಿತವಾಗ್ಲೂ ದೈವಶಕ್ತಿಯಿಂದನೇ ಸಾಧ್ಯ. ಅಷ್ಟು ಆ, ನಮ್ಮ ಯುಕ್ತಿಯಿಂದ ಸಾಧ್ಯ ಅಂತ ಹೇಳೋಕ್ಕೆ ಅಸಾಧ್ಯ ಅದು. ನಾನು ಯಾವಾಗಲೂ ಹೇಳೋದು, ನನ್ನ ಹಾಡುಗಳೆಲ್ಲ ಆ್ಯಕ್ಚುಲಿ ಮೊದಲೇ ಭಗವಂತ ಮಾಡಿಕ್ಬಿಟ್ಟಿದ್ದಾನೆ. ಯಾಕಂದರೆ ನಾನು ಸುಮ್ಮನೆ ಹೋಗಿ ಪಿಯಾನೋ ಅಥವಾ ಹಾರ್ಮೋನಿಯಂ ಇಟ್ಕೊಂಡು ಕೂತ್ಕೊಂಡ್ರೆ ಅಲ್ಲೊಂದು ಹಾಡು ಹುಟ್ಟುತ್ತೆ. ಅದು ಹೆಂಗೆ ಹುಟ್ಟಿತು ಅಂತ ನನಗೆ ಗೊತ್ತಿಲ್ಲ. ಅದಾಗಿದ ತಕ್ಷಣ ಇನ್ನೊಬ್ಬರು ಡೈರೆಕ್ಟ್ರು ಬರ್ತಾರೆ, ಅಲ್ಲಿ ಕೂತ್ಕೊಂಡ್ರೆ ಅಲ್ಲಿ ಹುಟ್ಟುತ್ತೆ. ಒಂದೊಂದು ದಿನ ಒಂದೊಂದು ಫುಲ್ ಆಲ್ಬಮ್ಮು 4 ಸಾಂಗ್ ಒಂದೊಂದೇ ದಿನದಲ್ಲಿ ಮಾಡಿಬಿಟ್ಟಿದ್ದೀವಿ. ಹೇಗಾಯಿತು ಅಂತ ಎಲ್ಲ ಕೇಳ್ತಾರೆ, ಹೆಂಗೆ ಸರ್ ಇಷ್ಟು ಫಾಸ್ಟಾಗಿ ಮಾಡ್ತೀರಾ ಅಂತಲ್ಲ. ನಾನು ಯೋಚನೆ ಮಾಡಿದೆ, ನನಗನ್ಸು ಆಲ್ರೆಡಿ ನನ್ನ ಹೆಸರಲ್ಲಿ ಒಂದಷ್ಟು ಟ್ಯೂನು ರೆಡಿ ಮಾಡಿಬಿಟ್ಟಿದ್ದಾರೆ ದೇವರು. ನಾನು ಕೂತ್ಕೊಂಡಾಗ ಆ ಟೈಮ್ಗೆ ಅವ್ರು ಕೊಡ್ತಾಯಿದ್ದಾರೆ, ಅದು ಬರ್ತಾಯಿದೆ ಅಂತ ಹೇಳ್ತೀನಿ. ಸೊ ಅದೆಲ್ಲ ಒಂಥರ ಅವ್ರು ಕೊಟ್ಟಂಥ ಡೆಪಾಸಿಟ್ ನನ್ನ ಅಕೌಂಟಲ್ಲಿ ಡೆಪಾಸಿಟ್ ಮಾಡಿದ್ದಾರೆ. ಅವರನ್ನು ನಂಬೋವರೆಗೂ ನಾನು ಅಲ್ಲಿಂದ ವಿಡ್ರಾ ಮಾಡ್ಬೋದು. ನಾನು ಯಾವತ್ತು ನಾನೇ ಮಾಡಿದೆ, ನನ್ನಿಂದನೇ ಎಲ್ಲ ಅಂತಿದ ತಕ್ಷಣ ಆ ಬ್ಯಾಂಕು ಅಕೌಂಟ್ ಎಲ್ಲ ಕ್ಲೋಸ್ ಆಗಿಬಿಡುತ್ತೆ, ವಿಡ್ರಾನೂ ಮಾಡೋಕ್ಕಾಗಲ್ಲ. ಇದು ನನ್ನ ನಂಬಿಕೆ. ಸೊ ಇದೇ ರೀತಿಯಲ್ಲಿ ಇವತ್ತವರೆಗೂ ನನಗೆ ಅಮ್ಮ ಆದಿಪರಾಶಕ್ತಿ ಕೈ ಹಿಡಿದು ಇಲ್ಲಿವರೆಗೂ ನಡ್ಸ್ಕೊಂಬಂದಿರೋದು. ಸೊ ನಾನು ಎಲ್ಲ ಕಷ್ಟ, ನಾನೆಲ್ಲ ಸಂತೋಷ, ಎಲ್ಲ ಸಕ್ಸಸ್, ಎಲ್ಲ ಫೇಲ್ಯೂರ್ ಎಲ್ಲ ಅಮ್ಮನ ಪಾದದಲ್ಲಿರುತ್ತೆ. ನನಗೇನು ಅದರಿಂದ ಪ್ರಾಬ್ಲಮ್ ಇಲ್ಲ. ಏನು ಕೊಟ್ಟರು ತಾಯಿ ಕೊಟ್ಟಂಥ ಪ್ರಸಾದ ಅದು. ಕಷ್ಟನೇ ಕೊಡಲಿ, ಫೇಲ್ಯೂರ್ ಕೊಡಲಿ, ಸಕ್ಸಸ್ ಕೊಡಲಿ, ಏನೇ ಕೊಡಲಿ, ಅಮ್ಮ ಡಿಸೈಡ್ ಮಾಡಿದಾಳೆ ಹಿಂಗೆ ಆಗಬೇಕು ಅಂತ. ಹಂಗಾಗ್ತದೆ. ಅವಳು ನಂಬಿದ ಮೇಲೆ ಇನ್ನೇನಕ್ಕೆ ಭಯ ಅಷ್ಟೇ. ಸೊ ಆ ದೇವರೊಂದು ಹೆಸರಲ್ಲೇ ನೀವು ಒಂದು ಸ್ಟುಡಿಯೋ ಸಹ ಓಪನ್ ಮಾಡ್ತೀರಾ ಸರ್? ಸೊ ಇದರ ಬಗ್ಗೆ ಹೇಳೋದಾದರೆ, ನಾನು ಏನೇ ಓಪನ್ ಮಾಡಲಿ, ಏನೇ ಆದರೂ ನಾನು ಅಮ್ಮ ಓಂ ಶಕ್ತಿ ಹೆಸರಿಂದನೇ ಮಾಡೋದು. ಯಾಕಂದರೆ ನಾನು ಹೇಳಿದ್ನಲ್ಲ, ಎಲ್ಲ ಅಲ್ಲಿಂದನೇ ಬರ್ತಾ ಇರೋದು, ವಾಪಸ್ ಅಲ್ಲಿಗೆ ಕೊಡಬೇಕು. ಓಕೆ ಸರ್, ಇವಾಗ ನಿಮ್ಮ ಒಂದು ಬ್ಯುಸಿ ಶೆಡ್ಯೂಲ್ಸಲ್ಲಿ ಸೊ ನೀವು ಹೇಗೆ ನಿಮ್ಮ ಒಂದು ಟೈಮ್ನ ಸೆಗ್ರಿಗೇಟ್ ಮಾಡ್ಕೊಳ್ತೀರಾ? ಈಗ ಫ್ಯಾಮಿಲಿ ನೋಡಬೇಕು, ನಿಮ್ಮ ಕೆರಿಯರ್ ನೋಡಬೇಕು, ಏನಾದರೂ ರೆಕಾರ್ಡಿಂಗ್ಸ್ ಇದ್ದರೆ ಅದನ್ನು ನೋಡಬೇಕು. ಸೊ ಹೇಗೆ ಮ್ಯಾನೇಜ್ ಮಾಡ್ತೀರಾ ಸರ್? ಯಾವುದು ಮ್ಯಾನೇಜ್ ಮಾಡೋದು, ಎಲ್ಲ ಇಷ್ಟ ಆಗಿಬಿಟ್ರೆ ಅದು ತಾನಾಗೆ ನಡೆಯುತ್ತೆ. ನಾನು ಇವಾಗ ಈ ಟೈಮ್ಗೆ ಅಲ್ಲಿ ಹೋಗ್ಬೇಕು ಅದೆಲ್ಲ ನಾನು ಮಾಡೋದಿಲ್ಲ. ಯಾವ್ದು ಇಷ್ಟ ಇದೆ ಅದೆಲ್ಲ ಮಾಡ್ತಾ ಇರ್ತೀನಿ ಅಷ್ಟೇ. ಸೊ ಯಾವ್ದು ನನಗೆ ಸೆಟ್ ಆಗೋಲ್ಲ ಅಥವಾ ಇಷ್ಟ ಆಗೋಲ್ಲ ಅದನ್ನು ಅವಾಯ್ಡ್ ಮಾಡಿಬಿಟ್ಟಿರ್ತೀವಿ. ಏನೇನು ಇಷ್ಟ ಇದೆ ಅದು 10 ಕೆಲಸ ಒಂದು ದಿನಕ್ಕಿದ್ರೂ ನಮಗೆ ಪ್ರೇರಣೆ ಸಿಗ್ತಾ ಇರುತ್ತೆ. ಅಯ್ಯೋ ಆ ವರ್ಕ್ ನನಗೆ ಇಷ್ಟ, ಅದು ಮಾಡಬೇಕು, ಇದೊಂದು ಬ್ಯಾಕ್ಗ್ರೌಂಡ್ ಸ್ಕೋರು, ಆ ಪೀಸ್ ನಾನು ಇವತ್ತು ಮಾಡಲೇಬೇಕು, ಅದೊಂದು ಸಾಂಗ್ ಕಂಪೋಸಿಂಗ್ ಇದೆ, ಆ ಟ್ಯೂನ್ ಮಾಡಬೇಕು, ಅದು ಮಾಡಿ ಮುಗಿಸೋವರೆಗೂ ನಿಮ್ಗೆ ನಿದ್ದೆ ಬರೋದಿಲ್ಲ. ಸೊ ನೀವು ಚೇಸ್ ಯುವರ್ ಪ್ಯಾಷನ್. ನಿಮ್ಮ ಇಷ್ಟನ ನೀವು ಮಾಡಬೇಕಾದ್ರೆ ನಿಮಗೆ ಸ್ಕೆಡ್ಯೂಲ್ ಮಾಡೋ ಅವಶ್ಯಕತೆ ಇಲ್ಲ, ತಾನಾಗೆ ನಡೆಯುತ್ತೆ ಅದು. ಓಕೆ ಸರ್, ಹೊಸ ಸಂಗೀತ ನಿರ್ದೇಶಕರಿಗೆ ನಿಮ್ಮ ಒಂದು ಸಹಾಯ ಕೊಡೋದಾದರೆ ಏನಂತ ಹೇಳ್ಕೊಡ್ತೀರಾ ಸರ್? ತಪ್ಪಾಗುತ್ತೆ ಮೇಡಮ್, ಅಷ್ಟು ಸಾಲ ಇಲ್ಲ. ಯಾಕಂದರೆ ಎಲ್ಲರೂ ಬರೋರೆಲ್ಲರೂ ಅವ್ರವ್ರದ್ದೇ ಒಂದು ಪ್ಯಾಟ್ರನಲ್ಲಿ ಬರ್ತಾರೆ, ಅವ್ರವರೇ ಕಷ್ಟಪಟ್ಟು ಅವ್ರವರೇ ಹೆಸರು ಮಾಡಿರ್ತಾರೆ. ಎಲ್ಲರೂ ಸಪ್ತಸ್ವರಗಳು ಬಂದು ಯಾರೋ ಒಬ್ಬನ ಸೊತ್ತಲ್ಲ, ಅದು ಎಲ್ಲರಿಗೂ ಒಂದೇ. ಹೇಗೆ ಗಾಳಿ ನೀರು ಎಲ್ಲ ಬೆಳಕು ದೇವ್ರು ಕೊಟ್ಟಿದ್ದಾನೆ, ಹಾಗೆ ಮ್ಯೂಸಿಕ್ ಎಲ್ಲರಿಗೂ ಒಂದೇ. ಸೊ ಅವರವರು ಅದನ್ನು ಹೇಗೆ ಪಡ್ಕೊಂಬಂದಿದ್ದಾರೆ, ಎಲ್ಲರೂ ಅವ್ರ ರೀತಿಯಲ್ಲಿ ಸಾಧನೆ ಮಾಡ್ಕೊಂಡು ಹೋಗ್ತಾರೆ. ನನ್ನ ಸ್ಟೋರಿ ನಾನು ಹೇಳಿದ್ದೀನಿ, ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅನ್ನೋದು ನನ್ನ ಲೈಫಲ್ಲಿ ನಡೆದಿರೋದು. ನಾನು ಅದನ್ನು ಇನ್ನೊಬ್ಬರ ಮೇಲೆ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ಒಬ್ಬೊಬ್ರಿಗೂ ಒಂದೊಂದು ಸ್ಟೈಲ್ ಇರುತ್ತೆ. ಒಬ್ಬೊಬ್ಬರು ಈಸಿಯಾಗಿ ಮಾಡಿಬಿಡ್ತಾರೆ, ಒಬ್ಬರು ತುಂಬ ಕಷ್ಟಪಟ್ಟು ಮಾಡ್ತಾರೆ. ಒಂದು ಸಿಂಪಲ್ ಹೇಳ್ಬೇಕಂದ್ರೆ, ಏನೇ ಮಾಡಬೇಕು ಅಂದರೆ ಪೇಷನ್ಸ್ ಇಂಪಾರ್ಟೆಂಟ್. ಓಕೆ, ಏನೇ ಆಗಲಿ ಪೇಷನ್ಸಲ್ಲಿ ಕೆಲಸ ಮಾಡಬೇಕಷ್ಟೆ. ಸರ್, ಇನ್ನು ನಮ್ಮ ಆನಂದ್ ಆಡಿಯೋ ಬಗ್ಗೆ ಮಾತಾಡೋದಾದರೆ, ಸೊ ಮೋಹನ್ ಚಬ್ರಿಯಾರು ನಮ್ಮ ಆನಂದ್ ಆಡಿಯೋನ ಸಂಸ್ಥೆಯನ್ನು ಶುರು ಮಾಡ್ತಾರೆ. ಸೊ ಅದಾದಮೇಲೆ ನಿಮ್ಮ ಒಂದು ಮ್ಯೂಸಿಕ್ ಬರುತ್ತೆ ನಮ್ಮ ಆನಂದ್ ಆಡಿಯೋಗೆ. ಸೊ ಅಲ್ಲಿಂದ ನಮ್ಮ ಆನಂದ್ ಆಡಿಯೋಗೂ ಸಹ ಒಂದು ಒಲವು ಸ್ಟಾರ್ಟ್ ಆಗುತ್ತೆ ನಿಮ್ಮ ಜೊತೆ. ಸೊ ಆ ಒಂದು ಬಾಂಧವ್ಯದ ಬಗ್ಗೆ ಹೇಳೋದಾದರೆ? ಅಲ್ಲ, ಆನಂದ್ ಆಡಿಯೋ ಅನ್ನೋದು ನನಗೆ ಒಂದು ಬರೀ ಆಡಿಯೋ ಕಂಪನಿ ಅಲ್ಲ, ಖಂಡಿತವಾಗ್ಲೂ ಅದು ಒಂದು ದೊಡ್ಡ ಸಪೋರ್ಟಿವ್ ಸಿಸ್ಟಮ್, ಒಂದು ದೊಡ್ಡ ಫ್ಯಾಮಿಲಿ, ಒಂದು ತುಂಬ ಪ್ರೀತಿ ತುಂಬಿರೋಂಥ ಒಂದು ಸಂಸ್ಥೆ ಅದು. ಆ್ಯಂಡ್ ತುಂಬ ಒಳ್ಳೆಯ ಜನ, ತುಂಬ ಒಳ್ಳೆಯ ವ್ಯಕ್ತಿ. ಮೊದಲನೇದಾಗಿ ಮೋಹನ್ ಸರಿಂದ ಹೇಳಬೇಕಂದ್ರೆ, ಅವರೂ ಬಹಳ ಪರಿಚಯ ಇದ್ದರು. ಸುಮಾರು ಸತಿ ನಮ್ಮ ಸ್ಟುಡಿಯೋಗೆ ಬರೋರು, ಇಲ್ಲಿ ಬಂದು ಊಟ ಮಾಡ್ತಿದ್ವಿ. ವಾಸ್ ವೆರಿ ತುಂಬ ದೊಡ್ಡ ವ್ಯಕ್ತಿ ಆದ್ರೂ ಸರಳವಾಗಿದ್ದರು ನಮ್ಮ ಜೊತೆಯಲ್ಲಿ. ಆಮೇಲೆ ಅದನ್ನು ನಮ್ಮ ಶ್ಯಾಮ್ ಸರು ಅದನ್ನು ನಡ್ಸ್ಕೊಂಡು ಹೋಗ್ತಾಯಿದ್ರು. ಅವ್ರಿಗಿನ್ನ ಸರಳ, ಮೋಹನ್ ಸರ್ಗಿನ್ನ ಸರಳ ಅವರು. ಸೊ ಇವರೆಲ್ಲರ ಜೊತೆ ನಾನು ಇರಬೇಕಾದ್ರೂ ಒಂದು ಕುಟುಂಬದ ಜೊತೆಲಿದ್ದೀನಿ ಅನಿಸುತ್ತೆ. ಯಾವತ್ತೂ ನಾವು ಬಿಸ್ನೆಸ್ ಮಾತಾಡೇ ಇಲ್ಲ, ಯಾವುದೇ ರೀತಿಯಲ್ಲ. ಒಂದು ಮಾತಾಡಿರ್ತೀವಿ ಅಷ್ಟೇ. ನಾನೇನೋ ಒಂದು ಮಾತು ಹೇಳಿದ್ರೆ ಓಕೆ ಅಂತಾರೆ, ಅವರೇನೋ ಒಂದು ಮಾತು ಹೇಳಿದ್ರೆ ಓಕೆ ಅಂತೀವಿ ಅಷ್ಟೇ, ಬಿಟ್ಟರೆ ಕೂತ್ಕೊಂಡು ಡಿಸ್ಕಷನ್ನು ಇದು ಅದೆಲ್ಲ ಏನು ನಡೆದೇ ಇಲ್ಲ. ಸೊ ಆನಂದ್ ಆಡಿಯೋ ಅನ್ನೋದು ನನಗೆ ನಂದು ಏನೋ ಸಾಂಗ್ ಮಾಡಿದ ತಕ್ಷಣ ನನ್ನ ತಲೆ ಆನಂದ್ ಆಡಿಯೋ ಕಡೆಯೇ ಇರುತ್ತೆ. ಅದು ಹಾಗೆ ಅವ್ರ ಹತ್ರನೇ ಹೋಗುತ್ತೆ. ನನಗೆ ಯಾರೋ ಕೇಳಿದ್ರು ಆನಂದ್ ಆಡಿಯೋ ಅಲ್ವಾ ಅಂತ ಹೇಳ್ಬಿಡ್ತೀನಿ. ಬಟ್ ಅವ್ರು ಎಲ್ಲೇ ಹೋದ್ರೂ ಆಡಿಯೋ ಎಲ್ಲೆಲ್ಲಿ ಹೋಗಿ ಆನಂದ್ ಆಡಿಯೋಗೆ ಹೋಗಿ ತಲುಪುತ್ತೆ ನನ್ನ ಸಾಂಗ್ಸ್ ಎಲ್ಲ. ಸೊ ಅದೊಂದು ದೇವಸ್ಥಾನ ಅಂತ ಹೇಳ್ಬೋದು. ನನ್ನ ಹಾಡುಗಳಲ್ಲಿ ಹೋಗ್ತಾ ಇದೆ, ಅಲ್ಲಿಂದ ಏನು ಮಾಡ್ತಾರೆ ಭಕ್ತರೆಲ್ಲ ಕೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಸರ್, ನಮ್ಮ ಆನಂದ್ ಆಡಿಯೋ ಸಂಸ್ಥೆ ಕಡೆಯಿಂದನೂ ನಿಮಗೆ
ತುಂಬ ಧನ್ಯವಾದಗಳು ಸರ್. ಯಾಕಂದರೆ ಎಲ್ಲ ನೀವು ಕೊಟ್ಟಿರೋಂಥ ಎಲ್ಲ ಹಾಡುಗಳು ಸೂಪರ್ ಡೂಪರ್ ಆಗಿ ಹಿಟ್ ಆಗಿದೆ. ಸೊ ಇವತ್ತು ಆನಂದ್ ಆಡಿಯೋ ಹೊರಗಡೆ ಗುರುತಿಸ್ಕೊಳ್ತಾ ಇದೆ ಅಂದರೆ ಅದರಲ್ಲಿ ನಿಮ್ಮ ಮ್ಯೂಸಿಕ್ನ ಒಂದು ಹಾಡುಗಳು ಸಹ ತುಂಬಾ ಸಪೋರ್ಟ್ ಮಾಡಿದೆ ಅಂತ ಹೇಳ್ಬೋದು. ಸೊ ನಮ್ಮ ಕಡೆಯಿಂದಲೇ ನಿಮಗೆ ಥ್ಯಾಂಕ್ ಯು ಸೊ ಮಚ್ ಸರ್. ಇವಾಗ ನೀವು ಮಾಡಿರೋಂಥ ಸಂಗೀತ ನಮ್ಮ ಆನಂದ್ ಆಡಿಯೋಲಿ ಏನಿಲ್ಲ ಅಂದ್ರೆ ಒಂದು 70% ನಮ್ಮಲ್ಲೇ ಇದೆ ಅಂತ ಹೇಳ್ಬೋದು. ಸೊ ನಿಮ್ಮ ಸಾಂಗ್ಸ್ ನಮ್ಮ ಹತ್ರನೇ ಇದೆ. ಸೊ ಇವಾಗ ಅರ್ಜುನ್ ಜನ್ಯ ಸಾಂಗ್ ಏನಾದ್ರು ಬೇಕು ಅಂದರೆ ನಮ್ಮ ಆನಂದ್ ಆಡಿಯೋಲಿ ಜೂಕ್ ಬಾಕ್ಸಸ್ ಇದೆ. ಸೊ ಸುಮಾರು ಹಾಡುಗಳಿದೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಒಂದೇ ಪ್ಲಾಟ್ಫಾರ್ಮಲ್ಲಿ ನಿಮ್ಮ ಅಷ್ಟು ಸಂಗೀತ ಹಾಡುಗಳು ಸಿಗುತ್ತೆ. ನನ್ನ ಮ್ಯಾಕ್ಸಿಮಮ್ ಆಡಿಯೋ ಎಲ್ಲ ಅಲ್ಲೇ ಇದೆ. ಸೊ ಅದು ನಾನು ಮಾಡಿದ್ದು ಅಲ್ಲ, ಆನಂದ್ ಆಡಿಯೋ ಅವರು ಇದು ಮಾಡಿದ್ದು ಅಲ್ಲ, ಅದು ಭಗವಂತನ ಇಚ್ಛೆ. ಅದೇ ಒಂದು ಸಂಸ್ಥೆಗೆ ನನ್ನ ಆಡಿಯೋ ಹೋಗ್ಬೇಕಿತ್ತು, ಇವರೆಲ್ಲ ಪರಿಚಯ ಆಗಬೇಕಿತ್ತು. ಅದಕ್ಕೆ ಬಹಳ ಒಂದು ರೆಸ್ಪೆಕ್ಟ್ ಇದೆ ನನಗೆ. ಯಾಕಂದರೆ ಅದು ದೈವ ಇಚ್ಛೆ, ಅದು ನಾವೇನು ಮಾಡಿದ್ದಲ್ಲ, ತಾನಾಗೆ ಆಗಿರೋದು. ಸೊ ಅದ್ರ ಬಗ್ಗೆ ಭಾಳ ರೆಸ್ಪೆಕ್ಟ್ ಇದೆ, ಕೊನೆವರೆಗೂ ಇರುತ್ತೆ. ಓಕೆ ಸರ್, ಈಗ ಒಂದು ಚಿಕ್ಕ ಸ್ಮಾಲ್ ರ್ಯಾಪಿಡ್ ರೌಂಡ್ ಹೋಗ್ಬಿಡೋಣ. ನಮಗೆಲ್ಲ ಗೊತ್ತಿರೋ ಹಾಗೆ ಅರ್ಜುನ್ ಜನ್ಯ ಸರ್ ಅಂದರೆ ಮ್ಯೂಸಿಕ್ ಅಂದರೆ ಅರ್ಜುನ್ ಜನ್ಯ ಸರ್. ಅರ್ಜುನ್ ಜನ್ಯ ಸರ್ಗೆ ಮ್ಯೂಸಿಕ್ ಬಿಟ್ಟು ಬೇರೆ ಯಾವೊಂದು ಅಭ್ಯಾಸಗಳಿದೆ? ಬೇರೆ ಏನೂ ಇಲ್ಲ, ಮ್ಯೂಸಿಕ್. ಸೊ ಎವ್ರಿ ಟೈಮ್ ಮ್ಯೂಸಿಕ್ ಸರ್? ಎವ್ರಿ ಟೈಮ್ ಅಲ್ಲ, ಮ್ಯೂಸಿಕ್ ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ, ನಮ್ಮ ಕೆಲಸನೇ ಅದಲ್ಲ. ಮ್ಯೂಸಿಕ್ ಇಲ್ಲ ಅಂತಂದರೆ ಫ್ಯಾಮಿಲಿ ಜೊತೆ ಏನಾದರೂ ಹೋಗಿರ್ತೀವಿ, ಇಲ್ಲ ರೆಸ್ಟ್ ಮಾಡ್ತೀವಿ. ಓಕೆ. ಸೊ ರೀಸೆಂಟಾಗಿ ಅರ್ಜುನ್ ಜನ್ಯ ಸರ್ ಫ್ಯಾಮಿಲಿ ಜೊತೆ ಹೋಗಿರೋಂಥ ಪ್ಲೇಸ್? ಈಗ ಐ ವೆಂಟ್ ಟು ರೆಗ್ಯುಲರ್ ನಮ್ಮ ಮನೆ ಮೈಸೂರಲ್ಲಿ ಇರೋದ್ರಿಂದ ಜಾಸ್ತಿ ಮೈಸೂರಲ್ಲೇ ಓಡಾಡ್ತಾ ಇರ್ತೀವಿ. ನೀವು ರೀಸೆಂಟ್ ಆದರೆ ಮೈಸೂರು ಅಂತ ಹೇಳ್ಬೋದು. ಅರ್ಜುನ್ ಜನ್ಯ ಅವರು ಮಗಳನ್ನ ಪ್ರೀತಿಯಿಂದ ಏನಂತ ಕರೀತಾರೆ? ರಜ್ಜು ಬೇಬಿ ಅಂತ ಕರೀತಾರೆ. ರಜ್ಜು ಬೇಬಿ. ಓಕೆ. ಅರ್ಜುನ್ ಜನ್ಯ ಅವರು ರೀಸೆಂಟಾಗಿ ಅವರ ವೈಫ್ಗೆ ಕೊಟ್ಟಿರುವಂಥ ಗಿಫ್ಟ್? ರೀಸೆಂಟಾಗಿ ಏನು ಕೊಟ್ಟಿದ್ದೀನಿ ನೆನಪಿಲ್ಲ ಮೇಡಮ್. ಅವ್ರ ಬರ್ತ್ಡೇಗೆ ಏನಾದರೂ ಏನೋ ಜ್ಯುವೆಲ್ರಿ ಕೊಡಿಸಿರ್ಬೇಕು, ಬರ್ತ್ಡೇಗೆ ಜ್ಯುವೆಲರಿ. ಓಕೆ, ಸೂಪರ್ ಸರ್. ನಿಮ್ಮ ಆ್ಯನಿವರ್ಸರಿ ಡೇಟ್ ನೆನಪಿದೆಯಾ? ಮಾರ್ಚ್ 5th 2006. 2006. ಓಕೆ, ಸೂಪರ್ ಸರ್, ಪಾಸ್ ಆಗೋದ್ರು ಇದರಲ್ಲಿ. ಓಕೆ ಸರ್, ಸಪೋಸ್ ಸಂಗೀತ ಬಿಟ್ಟು ಬೇರೆ ಏನಾದರೂ ಮಾಡಬೇಕು ಅಂತ ಅನಿಸಿದ್ರೆ ಏನೊಂದು ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀರಾ? ಆ ಥರದ್ದೇನು ನನಗಿಲ್ಲ. ಆ ಥರ ಹಾಂ, ಎಲ್ಲದರಲ್ಲೂ ಸಂಗೀತ ಇರುತ್ತೆ, ಸಂಗೀತ ಬಿಟ್ಟು ಏನೂ ಮಾಡೋಕ್ಕಾಗಲ್ಲ. ಓಕೆ. ಸೊ ಸರ್ಗೆ ಲಾಂಗ್ ಜರ್ನಿ ಇಷ್ಟನಾ ಅಥವಾ ಮನೇಲಿ ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಳ್ಳೋದು ಇಷ್ಟನಾ? ಒಂದೊಂದು ಟೈಮ್ ಡಿಪೆಂಡ್ಸು. ಒಂದೊಂದು ಸತಿ ಲಾಂಗ್ ಜರ್ನಿ ಮಾಡಬೇಕು ಅಂದಾಗ ಅನಿಸುತ್ತೆ, ಓಕೆ. ಒಂದೊಂದು ಸತಿ ಏನು ಬೇಡ ಮನೇಲಿ ಸುಮ್ಮನೆ ಕೂರೋಣ ಅಂದರೆ ಕೂರೋಣ ಅನಿಸುತ್ತೆ. ಓಕೆ ಸರ್, ಜರ್ನಿ ಮಾಡಬೇಕು ಅಂದಾಗ ಫಸ್ಟ್ ಪ್ಲೇ ಮಾಡೋಂಥ ಸಾಂಗ್ ಯಾವುದು ಕಾರಲ್ಲಿ? ನಾನು ಅಮ್ಮ ಅದು ಜನನಿ ಜನನಿ ಜಗಮ್ನಿ ಅಲಮ್ನಿ ಅಂತ ಸಾಂಗ್ ಇದೆ. ಪ್ರತಿ ಎಲ್ಲೇ ಹೋದ್ರೂ ಎಲ್ಲಿಂದ ಬಂದ್ರೂ ಮೊದಲು ಆ ಸಾಂಗ್ ಪ್ಲೇ ಮಾಡಿ ಮೂವ್ ಮಾಡಿ. ಓಕೆ. ಅರ್ಜುನ್ ಜನ್ಯ ಅವರ ಫೇವ್ರೆಟ್ ಕಲರ್ ಯಾವುದು? ಬ್ಲ್ಯಾಕ್. ಬ್ಲ್ಯಾಕ್. ಸರ್, ಇವತ್ತು ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಕಲರ್ ಬಂದಿದ್ದಾರೆ. ಓಕೆ. ಸೊ ಅರ್ಜುನ್ ಜನ್ಯ ಅವರಿಗೆ ತುಂಬ ಇಷ್ಟವಾದಂಥ ಫುಡ್ ಯಾವುದು? ನಾನ್ ವೆಜ್. ನಾನ್ ವೆಜ್ಜಲ್ಲಿ ಬಿರಿಯಾನಿ. ಬಿರಿಯಾನಿ. ಸೂಪರ್. ಅರ್ಜುನ್ ಜನ್ಯ ಅವರ ಜೀವನದಲ್ಲಿ ಮರೆಯೋಕ್ಕಾಗದೇ ಇರೋಂಥ ಒಂದು ಘಟನೆ ಅಂದರೆ ಯಾವುದು? ನಮ್ಮ ತಂದೆಯನ್ನು ಕಳ್ಕೊಂಡಿರೋದು. ಅಗೇನ್ ಎಮೋಷನಲ್, ಸಾರಿ. ಓಕೆ. ಇವತ್ತು ಅರ್ಜುನ್ ಜನ್ಯ ಅವರು ಸಪೋಸ್ ಬೈ ಚಾನ್ಸ್ ಮ್ಯೂಸಿಕ್ ಡೈರೆಕ್ಟರ್ ಆಗಿಲ್ಲ ಅಂದಿದ್ರೆ ನಾವು ಏನಾಗಿ ನೋಡ್ಬೋದಿತ್ತು? ಯಾವ ಒಂದು ಫೀಲ್ಡ್ನಲ್ಲಿ ನಿಮ್ಮನ್ನು ನೀವು ಕಾಣಿಸ್ಕೊಳ್ತಿದ್ರಿ? ಅದು ಗೊತ್ತಿಲ್ಲ ಮೇಡಮ್, ಬಟ್ ಏನಾಗಿದ್ರೂ ಸಕ್ಸಸ್ಫುಲ್ ಆಗ್ತಿದ್ದೆ, ಜೀವನದಲ್ಲಿ ಸೋಲ್ತಾ ಇರಲಿಲ್ಲ. ಅರ್ಜುನ್ ಜನ್ಯ ಅವರಿಗೆ ಲೋಕೇಶ್ ಕುಮಾರ್ ಅನ್ನೋ ಹೆಸರು ಇಷ್ಟನಾ, ಅರ್ಜುನ್ ಜನ್ಯ ಅನ್ನೋ ಹೆಸರು ಇಷ್ಟನಾ? ಎರಡೂ ಇಷ್ಟ. ಅದು ನಮ್ಮ ತಂದೆ ಇಟ್ಟಿದ್ದು ಲೋಕೇಶ್ ಕುಮಾರ್, ಇದು ಜನ ಕೊಟ್ಟಿದ್ದ ಅರ್ಜುನ್ ಜನ್ಯ. ಸೊ ಎರಡರಲ್ಲೂ ಸೇಮ್ ಪ್ರೀತಿ ಇದೆ. ಅರ್ಜುನ್ ಜನ್ಯ ಅವರು ತುಂಬ ಪ್ರಾಮುಖ್ಯತೆ ಕೊಡೋದು ಪ್ರೀತಿಗ ದುಡ್ಡಿಗ? ಎರಡೂ ಬೇಕು ಲೈಫಲ್ಲಿ. ಹಾಂ. ಬರೀ ಪ್ರೀತಿ ಮಾಡಿಕೊಂಡು ಇದ್ದು ದುಡ್ಡಿಲ್ಲ ಅಂದರೆ ಪ್ರೀತಿ ಮಾಡೋರು ಬಿಟ್ಟು ಹೋಗ್ಬಿಡ್ತಾರೆ. ಬರೀ ದುಡ್ಡಿದ್ದು ಪ್ರೀತಿ ಮಾಡೋರೇ ಇಲ್ಲ ಅಂದರೆ ಏನು ಪ್ರಯೋಜನ? ಸೂಪರ್ ಸರ್. ಒಬ್ಬ ಮನುಷ್ಯನ ಜೀವನದಲ್ಲಿ ದುಡ್ಡು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಸರ್? ಈಗ ಎಷ್ಟೋ ಜನ ನಾವು ನೋಡ್ತೀವಿ ತುಂಬ ಕಷ್ಟದಲ್ಲಿರ್ತಾರೆ, ದುಡ್ಡು ಮಾಡಬೇಕು ಅಂದ್ಕೊಳ್ತಾರೆ, ಆದರೆ ತುಂಬ ಕಷ್ಟ ಆಗುತ್ತೆ. ಸೊ ದುಡ್ಡು ಅನ್ನೋ ಒಂದು ಮೆಟೀರಿಯಲ್ ಎಷ್ಟು ಇಂಪಾರ್ಟೆಂಟ್ ಲೈಫ್? ಇವತ್ತಿನ ಈ ವರ್ಲ್ಡಲ್ಲಿ ದುಡ್ಡಿಲ್ಲದೆ ಭಾಳ ಕಷ್ಟ ಇದೆ. ಏನೇನು ಯು ಹ್ಯಾವ್ ಟು ಲೀವ್ ಅ ನಾರ್ಮಲ್ ಲೈಫ್ ಅನ್ನೋದಕ್ಕೂ ದುಡ್ಡು ವೆರಿ ಇಂಪಾರ್ಟೆಂಟ್ ಇದೆ. ಎಷ್ಟು ಬೇಕೋ ಅಷ್ಟು ಸಾಕು ಅನ್ನೋದು, ಯಾಕಂದರೆ ಅದು ಸಾಕು ಅನ್ನೋ ಲಿಮಿಟೇಷನ್ಗೆ ಬರಲ್ಲ. ಅದು ಆ ಒಂದು ಮೈಂಡ್ ಸೆಟ್ ಇಂಪಾರ್ಟೆಂಟ್. ಎಷ್ಟು ಬೇಕಷ್ಟು ಅಂತ. ಒಂದು ನಮ್ಮ ತಟ್ಟೆಗೆ ಬಂದಿರೋದು ನಮಗೆ, ಇನ್ನೊಬ್ಬರು ತಟ್ಟೆಯಲ್ಲಿರೋದು ಕಿತ್ಕೊಳ್ಳೋ ಲೆವೆಲ್ಗೆ ಮೈಂಡ್ ಹೋಗಬಾರ್ದು. ಅಷ್ಟು ದುಡ್ಡು ಅವಶ್ಯಕತೆ ಇಲ್ಲ. ದೇವ್ರು ನಮಗೇನು ಕೊಟ್ಟಿದ್ದಾನೆ, ನಮ್ಗೆ ಎಷ್ಟು ಬೇಕೋ ಅದನ್ನು. ಆಮೇಲೆ ನಮ್ಮಲ್ಲಿ ಹೆಚ್ಚು ಇದೆ, ನಮ್ಮ ಮೀರಿ ಏನೋ ಒಂದು ಇದೆ ಅಂತಂದರೆ ಖಂಡಿತವಲ್ಲೂ ಕಷ್ಟ ಅಂತ ಬಂದವ್ರಿಗೆ ನಮ್ಮ ಕೈಯಲ್ಲಿ ಆದಷ್ಟು ₹1000 ಇದ್ದಾಗ ₹100 ಕೊಡೋದೇನು ತಪ್ಪಿಲ್ಲಲ್ಲ. ಆ ಥರ ದುಡ್ಡನ್ನು ಹ್ಯಾಂಡಲ್ ಮಾಡಬೇಕು.
ಓಕೆ, ಸೊ ವೆರಿ ನೈಸ್. ನಿಮ್ಮ ಒಂದು ಸಮಯ ನಮಗೆ ಕೊಟ್ಟು ನಮ್ಮ ಒಂದು ಪಾಡ್ಕಾಸ್ಟ್ನ ಒಂದು ಕೀರ್ತಿನ ತುಂಬ ಹೆಚ್ಚಿಸಿದ್ರೆ ನೀವು ಅಂತ ಹೇಳ್ಬೋದು. ನಮ್ಮ ಒಂದು ಆನಂದ್ ಆಡಿಯೋ ಸಂಸ್ಥೆಯಿಂದ ನಿಮ್ಮ ಮುಂದೆ ಬರುವ ಎಲ್ಲ ಪ್ರಾಜೆಕ್ಟ್ಗಳು ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ಇದೀವಿ ಸರ್. ನಿಮ್ಮ ಸಮಯ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು, ನಮಸ್ಕಾರ. ಸೊ ನೋಡಿದ್ರಲ್ವಾ, ಸೊ ಇದಾಗಿತ್ತು ನಮ್ಮ ಡಾಕ್ಟರ್ ಅರ್ಜುನ್ ಜನ್ಯ ಅವರ ಮಾತುಕತೆ. ಸೊ ಮತ್ತೆ ಸಿಗೋಣ ಇನ್ನು ನೆಕ್ಸ್ಟ್ ಪಾಡ್ಕಾಸ್ಟ್ ಜೊತೆಯಲ್ಲಿ. ಥ್ಯಾಂಕ್ ಯು.